I hope you all are fine in your home. I welcome all of you to this session. Before beginning this session, I request you to do few things. That is, first one is stay at home, and if at all you come out, wear mask, use sanitizer, and spread this awareness to your neighbors and your family members. My name is Tejasvi CS. The subject which I am dealing now is science, that is part 1, and the chapter is chapter 6, life process. ಮಕ್ಕಳೇ, ನಾನು ಜಾಸ್ತಿ ಇಂಗ್ಲೀಷಲ್ಲೇ ಮಾತಾಡ್ತೀನಿ, ಯಾಕೆಂದರೆ ನೀವು ಎಕ್ಸಾಮ್ ಬರೀತಿರೋದು ಇಂಗ್ಲೀಷಲ್ಲಿ. ಆದರೆ ಮಧ್ಯ ಮಧ್ಯ ಕನ್ನಡ ಯೂಸ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಕಷ್ಟ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ಕ್ಲಾಸಿಂದ ಚೇಂಜ್ ಮಾಡ್ಕೋತೀನಿ. ಈಗ ಪಾಠ ಶುರು ಮಾಡೋಣ. ಲೈಫ್ ಪ್ರೋಸೆಸ್. ಈ ಚಾಪ್ಟರ್ಗೆ ಹೋಗೋ ಮುಂಚೆ ಲೈಫ್ ಅಂದ್ರೇನು ನೋಡೋಣ. ಸೊ ವಾಟ್ಸ್ ಲೈಫ್? ಲೈಫ್ ಅಂದ್ರೇನು? ಸೊ ದ ಡೆಫಿನಿಷನ್ ಈ ಥರ ಇದೆ. ಸೊ ಡಬಲ್ ಇನ್ವರ್ಟೆಡ್ ಕಮ್ಮ ಬರೆದಿದ್ರೆ ಏನಂತ ಡೆಫಿನಿಷನ್ ಅಂತ, ಸೊ ಹಾಕೋದು ಮರಿಬೇಡಿ. ಓಕೆ. ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ಮಾಲಿಕ್ಯೂಲ್ಸ್ ಅಂಡರ್ಗೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಆಲ್ ದ ಟೈಮ್ ಆ್ಯಂಡ್ ಆರ್ ಸೆಲ್ಫ್ ಕಂಟ್ರೋಲ್ಡ್. ಇದರಲ್ಲಿ ಕಾಂಪ್ಲೆಕ್ಸ್ ಸಿಸ್ಟಮ್ ಅಂದ್ರೆ ಏನು ಅಂದರೆ, ಯಾವುದೋ ಒಂದು ವಸ್ತು ನಮ್ಮ ದೇಹದೊಳಗಿಲ್ಲ ಅಥವಾ ಒಂದು ಅಂಗ ಇಲ್ಲ, ತುಂಬ ಅಂಗಗಳು, ತುಂಬ ಕೆಮಿಕಲ್ಸ್ ಸೇರಿದ್ದಾವೆ ಅಲ್ವಾ. ಸೊ ಅದ್ರಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಈ ಮಾಲಿಕ್ಯೂಲ್ಸ್ ಏನಾಗ್ತಾ ಇರುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಯಾವಾಗಲೂ ಆಗ್ತಿರುತ್ತೆ. ನಾವು ಮಲಗಿದ್ದಾಗ, ಓಡ್ತಿರುವಾಗ, ಕೂತಾಗ ಆಗ್ತಾನೇ ಇರುತ್ತೆ. ಮತ್ತು ಎಲ್ಲ ರಿಯಾಕ್ಷನ್ಸ್ನ ನಾವೇ ಕಂಟ್ರೋಲ್ ಮಾಡ್ತೀವಿ. ನಾವೇನು ರೋಬೋಟ ಬೇರೆಯವ್ರು ಕಂಟ್ರೋಲ್ ಮಾಡೋಕ್ಕೆ ಅಲ್ಲ. ಸೊ ಈ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ಲೈಫ್ ಅಂದ್ರೇನು ಒಂದು ದೊಡ್ಡ ಸಿಸ್ಟಮ್, ಸಿಂಪಲ್ ಅಲ್ಲ. ಅದರಲ್ಲಿ ಮಾಲಿಕ್ಯೂಲ್ಸು ಯಾವಾಗಲೂ ರಿಯಾಕ್ಷನ್ಸ್ ಆಗ್ತಾ ಇರ್ತವೆ, ಮತ್ತು ಈ ರಿಯಾಕ್ಷನ್ಸು ತಂತಾನೇ ಕಂಟ್ರೋಲ್ ಆಗಿದೆ. ಸೊ ಡೆಫಿನಿಷನ್ ಅರ್ಥ ಆಯಿತು ಅನ್ಕೋತೀನಿ. ಲೈಫ್ ಅಂದ್ರೇನು ಅಂತ ಗೊತ್ತಾಯಿತು. ಈಗ ಯಾವುದನ್ನಾರು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಂತ ಕರಿಬೇಕು ಅಂದರೆ ಏನು ಕ್ರೈಟೀರಿಯಾ ಅಥವಾ ಏನು ಗುಣಲಕ್ಷಣ ನಾವು ನೋಡ್ಬೋದು? ಮೊದಲನೇದಾಗಿ ಮೂಮೆಂಟ್. ಈ ಮೂಮೆಂಟಲ್ಲಿ ಎರಡು ರೀತಿ ಇದೆ. ಎಕ್ಸ್ಟರ್ನಲ್, ಹಾಗಂದರೆ ಈಗ ನಮ್ಮಲ್ಲಿ ತೊಗೊಂಡ್ರೆ ಕೈ, ಕಾಲು, ಕುತ್ತಿಗೆ. ಇನ್ಸೆಕ್ಟ್ಸಲ್ಲಿ ತೊಗೊಂಡ್ರೆ ವಿಂಗ್ಸು, ಆ್ಯಂಟೆನಾ, ಈ ರೀತಿ ಬೇರೆ ಬೇರೆ ರೀತಿ ಹೊರಗಿನ ಮೂಮೆಂಟ್ಸ್ಗಳನ್ನ ನೋಡ್ಬೋದು. ಮತ್ತು ಇನ್ನೊಂದು ಇಂಟರ್ನಲ್ ಮಾಲಿಕ್ಯುಲರ್ ಮೂಮೆಂಟ್ಸ್ ಅಂತ ಕರಿತೀವಿ. ಹಾಗಂದರೆ ನಮ್ಮ ದೇಹದೊಳಗೆ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಕಾರ್ಬನ್ ಡೈಆಕ್ಸೈಡ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಬ್ಲಡ್ಡಲ್ಲಿರೋ ಮಾಲಿಕ್ಯೂಲ್ಸು, ಈ ರೀತಿ ಮೂಮೆಂಟ್ ಆಗ್ತಿರುತ್ತೆ. ಈ ಎರಡೂ ಮೂಮೆಂಟ್ ಇದ್ದರೆ ಮಾತ್ರ ಲಿವಿಂಗ್ ಅನ್ಬೋದು. ಅದಕ್ಕೆ ನಾವು, ನೀವು, ಇನ್ಸೆಕ್ಟ್ಸು, ಬ್ಯಾಕ್ಟೀರಿಯಾ ಇವೆಲ್ಲ ಲಿವಿಂಗ್ ಅಂತೇಳಿ. ಆದರೆ ವೈರಸ್ ಇದೆಯಲ್ಲ, ಈಗ ಬಂದಿರೋ ಕೊರೋನಾ ವೈರಸ್ ಕೂಡ, ಅದನ್ನ ನಾನ್ ಲಿವಿಂಗ್ ಅಂತಲೂ ಕರಿಬೋದು. ಯಾಕೆ ಅಂದರೆ ನಮ್ಮ ದೇಹದೊಳಗೆ ಅದಿಲ್ಲ ಅಂದರೆ ಹೊರಗೆ ಅದು ಎಕ್ಸ್ಟರ್ನಲ್ ಮೂಮೆಂಟು ತೋರಿಸಲ್ಲ, ಇಂಟರ್ನಲ್ ಅದ್ರ ಬಾಡಿ ಒಳಗೆ ಯಾವ ಮೂಮೆಂಟು ನಡೆಯಲ್ಲ, ಅಂದರೆ ಅದು ಡೆಡ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ಕಾಂಟ್ರವರ್ಸಿ ಅಂತ ಕರೀತಾರೆ. ಯಾಕೆ ಅದನ್ನ ಕಾಂಟ್ರವರ್ಸಿ ಅಂದರೆ, ಅದನ್ನ ಲಿವಿಂಗ್ ಅಂತ ಕರೆಯೋಕ್ಕೂ ಆಗಲ್ಲ, ನಾನ್ ಲಿವಿಂಗ್ ಅಂತ ಕರೆಯೋಕ್ಕಾಗಲ್ಲ. ನಮ್ಮ ದೇಹದೊಳಗೆ ಅಥವಾ ಅದರ ಜೀವಿ ಒಳಗೆ ಇದ್ದರೆ ಮಾತ್ರ ಅದು ಲಿವಿಂಗ್, ಇಲ್ಲ ಅಂದರೆ ನಾನ್ ಲಿವಿಂಗ್. ಸೊ ಇದನ್ನು ನೋಡಿಕೊಂಡು ನಾವು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಂತ ಕರಿತೀವಿ. ಈಗ ಮೈನ್ ಟಾಪಿಕ್ ಅಂದರೆ ಲೈಫ್ ಪ್ರೋಸೆಸ್. ಸೊ ಹೆಸರು ಹೇಳ್ತಿರೋ ಹಾಗೆ ಲೈಫಿಗೆ ಬೇಕಾಗಿರೋ ಪ್ರೋಸೆಸ್ಗಳನ್ನೇನಂತ ಕರಿತೀವಿ? ಲೈಫ್ ಪ್ರೋಸೆಸ್. ಸೊ ಡೆಫಿನೇಷನ್ ಏನಂತ ಹೇಳ್ಬೋದು ಅಂದರೆ, ದ ಪ್ರೋಸೆಸಸ್ ವಿಚ್ ಮೇಂಟೈನ್ ದ ಲೈಫ್ ಇಸ್ ಕಾಲ್ಡ್ ಲೈಫ್ ಪ್ರೋಸೆಸ್. ಸ್ವಲ್ಪ ಎಕ್ಸ್ಪ್ಲೈನ್ ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ, the processes which are very important in order to keep a life going, otherwise the organism dies. ಓಕೆ. ಈಗ ಈ ಪ್ರೊಸೆಸಸ್ ಯಾವುದು ನಮ್ಮನ್ನು ಲಿವಿಂಗ್ ಆಗಿರುತ್ತೆ ಅಥವಾ ಯಾವುದೇ ಆರ್ಗನಿಸಮ್ನ ಲಿವಿಂಗ್ ಆಗಿರುತ್ತೆ ನೋಡೋಣ. ಮೊದಲನೇದು ನ್ಯೂಟ್ರಿಷನ್, ಎರಡನೇದು ರೆಸ್ಪಿರೇಷನ್, ಮೂರನೇದು ಟ್ರಾನ್ಸ್ಪೋರ್ಟೇಷನ್, ನಾಲ್ಕನೇದು ಎಕ್ಸ್ಕ್ರೀಷನ್. ಇವು ನಾಲ್ಕಕ್ಕಿಂತ ಇನ್ನೂ ಜಾಸ್ತಿ ಇದ್ದಾವೆ. ಇವು ಮೇನ್. ಇವಿಲ್ಲ ಅಂದರೆ ಲೈಫ್ ಇರಲ್ಲ. ಒಂದೊಂದೇ ನೋಡ್ತಾ ಹೋಗೋಣ. ಲೆಟ್ ಅಸ್ ಫಸ್ಟ್ ಸಿ ನ್ಯೂಟ್ರಿಷನ್. ದ ಡೆಫಿನಿಷನ್ ಇಸ್, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕನ್ಸ್ಯೂಮಿಂಗ್ ಆ್ಯಂಡ್ ಯುಟಿಲೈಸಿಂಗ್ ಫುಡ್. ಅರ್ಥ ಹೇಳ್ತೀನಿ ಈಗ. ಕನ್ಸ್ಯೂಮಿಂಗ್ ಅಂದ್ರೇನು? ತಿನ್ನೋದು, ನುಂಗೋದು, ಕುಡಿಯೋದು. ಯುಟಿಲೈಸಿಂಗ್ ಅಂದ್ರೇನು?
ಅದು ಅರ್ಗಿ ಸೆಲ್ಸ್ ಅದನ್ನ ಅಬ್ಸಾರ್ಬ್ ಮಾಡ್ಕೊಳುತ್ತಲ್ಲ, ಅದಕ್ಕೇನಂತ ಕರಿತೀವಿ ಯುಟಿಲೈಸಿಂಗ್. ಬರೀ ತಿಂದುಬಿಟ್ಟು ಹೊಟ್ಟೆಲಾಗೇ ಇದ್ರೆ ನ್ಯೂಟ್ರಿಷನ್ ಅನ್ನಲ್ಲ. ಅದೇನಾಗಬೇಕು, ತಿಂದು ಅರಗಿಸ್ಕೊಂಡು ಅದನ್ನು ಸೆಲ್ಸ್ಗಳು ಯುಟಿಲೈಸ್ ಅಂದರೆ ಉಪಯೋಗಿಸ್ಕೋಬೇಕು. ಸೊ ಏನೇನೊಂದ್ಸರಿ ಡೆಫಿನೇಷನ್ ಹೇಳ್ತೀನಿ. ನ್ಯೂಟ್ರಿಷನ್ ಇಸ್ ದ ಪ್ರೋಸೆಸ್ ಆಫ್ ಕನ್ಸ್ಯೂಮಿಂಗ್ ಆ್ಯಂಡ್ ಯುಟಿಲೈಸಿಂಗ್ ಫುಡ್. ಈಗ ನೆಕ್ಸ್ಟ್ ರೆಸ್ಪಿರೇಷನ್. ಇಲ್ಲಿ ರೆಸ್ಪಿರೇಷನ್ ಅಂದರೆ ಬ್ರೀತಿಂಗ್ ಅಲ್ಲ. ಬ್ರೀತಿಂಗ್ ಅಂದರೆ ಇನ್ಹೇಲ್ ಎಕ್ಸೇಲ್, ಅದು ಬೇರೆ. ಇದು ರೆಸ್ಪಿರೇಷನ್ ಏನು, ಇದು ಬ್ರೀತಿಂಗ್ ಆದಮೇಲೆ ಸೆಲ್ಸ್ ಒಳಗೆ ಆಗೋದು. ಅದು ಡೆಫಿನೇಷನ್ ನೋಡಿ. ಆಕ್ಸಿಜನ್ ಈಸ್ ಯೂಸ್ ಟು ಬ್ರೇಕ್ ಡೌನ್ ದ ಫುಡ್ ಟು ಗೆಟ್ ಎನರ್ಜಿ. ಸೊ ಡೆಫಿನೇಷನ್ ಮತ್ತೆ ಹೇಳ್ತೀನಿ. ರೆಸ್ಪಿರೇಷನ್ ಇಸ್ ದ ಪ್ರೋಸೆಸ್ ವೇರ್ ಆಕ್ಸಿಜನ್ ಬ್ರೇಕ್ಸ್ ಡೌನ್ ದ ಫುಡ್ ಟು obtain ಎನರ್ಜಿ. ಇಲ್ಲಿ ನಾವು ಉಸಿರಾಡ್ದಾಗ ಏನಾಗಿರುತ್ತೆ, ಆಕ್ಸಿಜನ್ನು ಸೆಲ್ಸ್ ಒಳಗೆ ಹೋಗಿರುತ್ತೆ, ಹಾಗೆ ಫುಡ್ಡು ಇರುತ್ತೆ. ಈ ಫುಡ್ನ ಆಕ್ಸಿಜನ್ನು ಬರ್ನ್ ಅಂದರೆ ಬ್ರೇಕ್ ಮಾಡಿ ನಮಗೆ ಎನರ್ಜಿ ಕೊಡುತ್ತೆ. ಇದಕ್ಕೇನಂತ ಕರಿತೀವಿ ರೆಸ್ಪಿರೇಷನ್. ಇದಿಲ್ಲ ಅಂದರೆ ನಾವು ಬದುಕಕ್ಕಾಗಲ್ಲ. ಯಾವುದೇ ಆರ್ಗನಿಸಮ್ ಬದುಕಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರೋಸೆಸ್ ಆಗಲೇಬೇಕು. ಪ್ಲಾಂಟ್ಸಲ್ಲೂ ಆಗುತ್ತೆ, ಇನ್ಸೆಕ್ಟ್ಸ್, ಮೈಕ್ರೋಬ್ಸ್, ಅನಿಮಲ್ಸ್ ಎಲ್ಲರಲ್ಲೂ ಆಗುತ್ತೆ. ಈಗ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನು ನೋಡೋಣ. ಮೂಮೆಂಟ್ ಆಫ್ ಗ್ಯಾಸಸ್, ನ್ಯೂಟ್ರಿಯೆಂಟ್ಸ್, ವೇಸ್ಟ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್ ಆಫ್ ದ ಬಾಡಿ. ಸೊ ಟ್ರಾನ್ಸ್ಪೋರ್ಟ್ ಅಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಹೋಗ್ತಾ ಇದೆ, ಪಾರ್ಟಿಕಲ್ಸ್. ಯಾವ್ಯಾವ ಪಾರ್ಟಿಕಲ್ಸು, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಗ್ಯಾಸಸ್ಸು. ನ್ಯೂಟ್ರಿಯೆಂಟ್ಸ್ ಅಂದರೆ ನಾವು ತಿನ್ನೋ ಫುಡ್ಡು, ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಈ ರೀತಿ. ಆಮೇಲೆ ವೇಸ್ಟ್ಸು, ನಾವು ತಿಂದೆಲ್ಲ ಆದಮೇಲೆ ವೇಸ್ಟ್ ಹೊರಗೆ ಹೋಗ್ಬೇಕಲ್ವ. ಈ ಎಲ್ಲ ಮೂಮೆಂಟಿಗೆ ಏನಂತ ಕರಿತೀವಿ ಟ್ರಾನ್ಸ್ಪೋರ್ಟೇಷನ್. ಇದರಲ್ಲಿ ಬ್ಲಡ್ನ ಟ್ರಾನ್ಸ್ಪೋರ್ಟೇಷನ್ನು ಇದೆ, ಅದಕ್ಕೇನಂತ ಕರಿತೀವಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಓಕೆ, ಸೊ ಟ್ರಾನ್ಸ್ಪೋರ್ಟೇಷನ್ ಡೆಫಿನೇಷನ್ ಯಾವ ಥರ ಬರುತ್ತೆ. ಇಟ್ ಈಸ್ ದ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಲೈಕ್ ಗ್ಯಾಸಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್ ಫ್ರಮ್ ಒನ್ ಪಾರ್ಟ್ ಟು ದ ಅನದರ್ ಪಾರ್ಟ್ ಆಫ್ ದ ಬಾಡಿ. ಸೊ ಈಗ ನೆಕ್ಸ್ಟ್ ಡೆಫಿನೇಷನ್ ಹೋಗೋಣ, ಅಂದರೆ ನೆಕ್ಸ್ಟ್ ಲೈಫ್ ಪ್ರೊಸೆಸ್ಸಿಗೆ. ಯಾವುದು ಇದು ತುಂಬ ಇಂಪಾರ್ಟೆಂಟ್. ಇದಿಲ್ಲ ಅಂದರೆ ಏನಾಗುತ್ತೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಮನೇಲಿ ಡಸ್ಟ್ಬಿನ್ಸ್ ತುಂಬ ಕಸ ತುಂಬೇ ಇರುತ್ತೆ, ಎಸೆಯೋದೇ ಇಲ್ಲ. ಒಂದು ವಾರ ಆದಮೇಲೆ ಡಸ್ಟ್ಬಿನ್ ತುಂಬ ಕೆಳಗೆಲ್ಲ ಚೆಲ್ತಾ ಇರುತ್ತೆ. ಏನಾಗುತ್ತೆ, ಉಸಿರಾಡೋಕ್ಕಾಗುತ್ತಾ, ಹೆಗಣ ಬರುತ್ತೆ, ಹುಳ ಬರುತ್ತೆ, ಲಿವಿಂಗ್ ಸಾಧ್ಯ ಇಲ್ಲ. ಹಾಗೆ ನಮ್ಮ ದೇಹದಲ್ಲಿರೋ ಕಸ ಕೂಡ ಹೊರಗೆ ಹೋಗಬೇಕು. ಕಸ ಹೇಗೆ ಬಂತು ಅಂತಂದರೆ, ನಾವು ಊಟ ಮಾಡಿದ್ರಲ್ಲಿ ಎಲ್ಲ ಅಬ್ಸಾರ್ಬ್ ಆಗಲ್ಲ, ಕೆಲವು ಬೇಡದಲ್ಲಿರೋದು ಹೊರಗೆ ಹಾಕಲೇಬೇಕು. ಸೊ ಅದನ್ನು ನಾವು ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಸೊ ಎಕ್ಸ್ಕ್ರೀಷನ್ ಅಂದರೆ ಸಿಂಪಲ್ ಆಗಿ ಇಟ್ ಈಸ್ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ವೇಸ್ಟ್ ಫ್ರಮ್ ದ ಬಾಡಿ. ಯಾವ ಪಾರ್ಟಿಕಲ್ಸ್ನ ನಾವು ಎಕ್ಸ್ಕ್ರೀಷನ್ ಮಾಡ್ತೀವಿ, ಯೂರಿಯಾನ ಯೂರಿನ್ ಮುಖಾಂತರ, ಹಾಗೆ ಬೇಡದಲ್ಲಿರೋ ಫೈಬರ್ಸ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ಕಲರ್ ಇರುತ್ತೆ, ಅದೆಲ್ಲ ಫೀಕಸ್ ಮುಖಾಂತರ ಹೋಗುತ್ತೆ. ಅದನ್ನು ನಾವು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಎಕ್ಸ್ಕ್ರೀಷನ್ ಅಂದರೆ ಬರೀ ನಮ್ಮಲ್ಲಿ ಅಲ್ಲ, ಪ್ಲ್ಯಾಂಟ್ಸಲ್ಲಿ ಕೂಡ ಆಗುತ್ತೆ. ಆದರೆ ಪ್ಲ್ಯಾಂಟ್ಸಲ್ಲಿ ಲೀಫಿಂದ ಡ್ರಾಪ್ಲೆಟ್ಸ್ ಆಗಿ ನಾವು ಬೆಳಗ್ಗೆ ನೋಡ್ತೀವಿ, ಲೀಫಿಂದ ಡ್ರಾಪ್ಸ್ ಬರ್ತಾ ಇರುತ್ತೆ, ಅದು ಪ್ಲ್ಯಾಂಟ್ಸ್ನ ವೇಸ್ಟ್. ಪ್ಲ್ಯಾಂಟ್ಸ್ ನಮ್ಮ ಥರ ಸಾಲಿಡ್ಸು ಅದು ಇಷ್ಟಿಷ್ಟು ವೇಸ್ಟ್ ಕೊಡೋಲ್ಲ, ಅದು ಕಡಿಮೆ. ಹಾಗೆ ಇನ್ಸೆಕ್ಟ್ಸಲ್ಲಿ ಬೇರೆ ರೀತಿ ಇರುತ್ತೆ, ಫಿಶಸ್ಸಲ್ಲಿ ಬೇರೆ ರೀತಿ ಇರುತ್ತೆ. ಬಟ್ ಎಕ್ಸ್ಕ್ರೀಷನ್ ಎಲ್ಲ ಆರ್ಗ್ಯಾನಿಸಮಲ್ಲಿ ಆಗಬೇಕು. ಈಗ ಟೋಟಲ್ ಯಾವುದೇ ಲೈಫ್ ನಡಿಬೇಕು ಅಂದರೆ ಯಾವ್ಯಾವ ಪ್ರೋಸೆಸ್ ಆಗಬೇಕು, ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್, ಇದಿಷ್ಟು ಆಗಲೇಬೇಕು. ಅದಕ್ಕೆ ಲೈಫ್ ಪ್ರೋಸೆಸ್ನ ಏನಂತೀವಿ, ಇಟ್ ಈಸ್ ದ ಪ್ರೋಸೆಸ್ ವಿಚ್ ಇನ್ಕ್ಲೂಡ್ಸ್ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. Otherwise, life cannot exist. ಲೈಫ್ ಪ್ರೋಸೆಸ್ ಎಲ್ಲ ಆರ್ಗ್ಯಾನಿಸಮ್ಸಲ್ಲೂ ಸೇಮ್ ಇರಲ್ಲ. ಹಂಗಿದ್ಮೇಲೆ ಈ ನ್ಯೂಟ್ರಿಷನ್ ಕೂಡ ಎಲ್ಲ ಆರ್ಗ್ಯಾನಿಸಮಲ್ಲೂ ಸೇಮ್ ಇರಲ್ಲ. ಸೊ ಅದರ ಆಧಾರದ ಮೇಲೆ ನಾವು ಆರ್ಗ್ಯಾನಿಸಮ್ಸ್ನ 4 ರೀತಿ ಕ್ಲಾಸಿಫೈ ಮಾಡ್ತೀವಿ. ಹಂಗಂದರೆ ವಿತ್ ರೆಸ್ಪೆಕ್ಟ್ ಟು ನ್ಯೂಟ್ರಿಷನ್, ದ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮೇನ್ಲಿ 4 ಟೈಪ್ಸ್. ಅದು ಯಾವ್ಯಾವುದು ಅಂತ ನೋಡೋಣ. ಫಸ್ಟ್ ಒನ್ ಆಟೋಟ್ರೋಫ್ಸ್, ಸೆಕೆಂಡ್ ಹೆಟಿರೋಟ್ರೋಫ್ಸ್, ಥರ್ಡ್ ಸ್ಯಾಪ್ರೋಫೈಟ್ಸ್, ಫೋರ್ತ್ ಒನ್ ಪ್ಯಾರಾಸೈಟ್ಸ್. ಇದರಲ್ಲಿ ಆಟೋಟ್ರೋಫ್ಸ್ ಅಂತ ಹೇಳಿದಾಗ ಆಟೋ ಅಂದರೆ ಸ್ವಂತ, ಹೆಟಿರೋಟ್ರೋಫ್ಸ್, ಹೆಟಿರೋ ಅಂದರೆ
ಬೇರೆಯವರದ್ದು. ಸ್ಯಾಪ್ರೋಫೈಟ್ಸ್, ಸ್ಯಾಪ್ರೋ ಅಂದರೆ ಕೊಳತಿರುವುದು. ಪ್ಯಾರಾಸೈಟ್ಸ್, ಪ್ಯಾರಾ ಅಂದರೆ ಬೇರೆಯವರ ಒಳಗೆ. ಈ ರೀತಿ ಪ್ರತಿಯೊಂದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಡೆಫಿನೇಷನ್ ಕಲಿಬೋದು, ಇಲ್ಲ ಅಂದ್ರೆ ಬ್ಯಾ 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 ಅಂತ ಉರು ಹೊಡಿತಾ ಇರ್ತೀರ. ಸೊ ಜಸ್ಟ್ ಜನರಲ್ ಆಗಿ ಹೇಳಿದ್ದೀನಿ, ಈಗ ಒಂದೊಂದೇ ನೋಡ್ತಾ ಹೋಗೋಣ. Let's see what is the meaning of autotrophs. First I'll say the definition, then I'll explain. Autotrophs are the organisms which prepare their own food. ಆಟೋ ಅಂದರೆ ಓನ್ ಅಂತ ನಾನು ಆಗಲೇ, ಟ್ರೋಪ್ಸ್ ಅಂದರೆ ಪ್ರಿಪೇರ್ ಮಾಡೋರು ಅಂತ. ತಮ್ಮ ಆಹಾರನ ತಾವೇ ಪ್ರಿಪೇರ್ ಮಾಡೋರಿಗೆ ನಾವೇನಂತ ಕರಿತೀವಿ? ಆಟೋಟ್ರೋಫ್ಸ್. ಇದಕ್ಕೆ ಎಕ್ಸಾಂಪಲ್ಸ್ ನಾವೆಲ್ಲ ಪ್ಲಾಂಟ್ಸ್ ಅಂತ ಹೇಳ್ಬಿಡ್ತೀವಿ. ನೀವು ಎಕ್ಸಾಂಪಲ್ ಪ್ಲಾಂಟ್ಸ್ ಅಂತ ಬರೆದ್ರೆ ಅಥವಾ ಆಸ್ಟ್ರಿಚ್ ಮಟ್ಟೆ 0 ಕೊಟ್ಬಿಡ್ತಾರೆ. ಯಾಕೆ ಅಂದರೆ ಎಲ್ಲ ಪ್ಲಾಂಟ್ಸ್ ಗ್ರೀನ್ ಇರಲ್ಲ. ಸೊ ಗ್ರೀನ್ ಪ್ಲಾಂಟ್ಸ್ ಮಾತ್ರ ಆಟೋಟ್ರೋಫ್ಸ್. ಸೊ ಡೆಫಿನಿಷನ್ ಜೊತೆ ನೀವು ಎಕ್ಸಾಂಪಲ್ ಹೇಗೆ ಬರೀಬೇಕು? The organisms which prepare their own food or they prepare their food by themselves. Example, green plants. ಹೀಗೆ ಬರೀಬೇಕು. ಸೊ ಹೇಗೆ ಪ್ರಿಪೇರ್ ಮಾಡ್ತಾರೆ ನಿಮಗೆ ಗೊತ್ತಿದೆ. ಗ್ರೀನ್ ಪ್ಲಾಂಟ್ಸ್ ಏನು ಮಾಡ್ತವೆ? ಸೂರ್ಯನಿಂದ ಅಂದರೆ ಸನ್ನಿಂದ ಸನ್ಲೈಟ್ ತಗೊತವೆ. ರೂಟ್ಸ್ ಹೆಲ್ಪಲ್ಲಿ ಸಾಯಿಲಿಂದ ವಾಟರ್ ತಗೊತವೆ. ಹಾಗೆ ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್. ಈ ಮೂರು, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಈ ಮೂರನ್ನು ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟಲ್ಲಿ ಕಂಬೈನ್ ಮಾಡಿ ಫುಡ್ನ ಪ್ರಿಪೇರ್ ಮಾಡ್ತವೆ. ಈ ಪ್ರೊಸೆಸ್ಗೆ ಏನಂತ ಕರಿತೀವಿ? ಫೋಟೋಸಿಂಥೆಸಿಸ್. ನಾನು ಗ್ರೀನ್ ಪ್ಲಾಂಟ್ಸ್ ಅಂತ ಬರೆದು ಅವಾರ್ಡ್ ಬರಿತೀನಿ. ಅವೇನ್ ಮಾಡ್ತವೆ? ಫೋಟೋಸಿಂಥೆಸಿಸ್. ಅನ್ಸುತ್ತೆ PHOTO, ಫೋಟೋಸಿಂಥೆಸಿಸ್ ಒಂದೇ ವರ್ಡ್ದು. ಸೊ ಫೋಟೋಸಿಂಥೆಸಿಸ್ ಡೆಫಿನಿಷನ್ನು ಕಲಿಬೇಕು ಆಟೋಟ್ರೋಫ್ ಜೊತೆ. ವಾಟ್ ಈಸ್ ಫೋಟೋಸಿಂಥೆಸಿಸ್? ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಫುಡ್ ಬೈ ಪ್ಲಾಂಟ್ಸ್ ಬೈ ಯೂಸಿಂಗ್ ಸನ್ಲೈಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಇನ್ ಕ್ಲೋರೋಫಿಲ್. ಮತ್ತೆ ಹೇಳ್ತೀನಿ, ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಫುಡ್ ಬೈ ಪ್ಲಾಂಟ್ಸ್ by using sunlight, carbon dioxide, water in the presence of chlorophyll. ಇಷ್ಟು ಬರೆದ್ರೆ ನಿಮಗೆ ಫೋಟೋಸಿಂಥೆಸಿಸ್ ಡೆಫಿನೇಷನ್ ಕರೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಫೋಟೋ ಅಂದ್ರೇನು? ಲೈಟ್. ಫೋಟೋ ಅಂದರೆ ಲೈಟ್. ಸಿಂಥೆಸಿಸ್ ಅಂದರೆ ಪ್ರಿಪರೇಷನ್. ಸೊ ಪ್ಲಾಂಟ್ಸ್ ಏನು ಮಾಡ್ತವೆ? ಲೈಟ್ನ ಯೂಸ್ ಮಾಡಿ ಫುಡ್ನ ತಾವೇ ಪ್ರಿಪೇರ್ ಮಾಡ್ಕೋತಾವೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಆಟೋಟ್ರೋಫ್ಸ್ ಅಂದರೆ ಗ್ರೀನ್ ಪ್ಲಾಂಟ್ಸ್ ಫೋಟೋಸಿಂಥೆಸಿಸ್ ಮಾಡ್ಕೋತವೆ. ಸೊ ಫಸ್ಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಗೊತ್ತಾಯ್ತಾ? ನ್ಯೂಟ್ರಿಷನ್ ಬೇಸ್ ಮೇಲೆ ಆಟೋಟ್ರೋಫ್ಸ್. ಬೇಸ್ಡ್ ಆನ್ ದ ನ್ಯೂಟ್ರಿಷನ್, ದ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮೆನಿ. ದ ಫಸ್ಟ್ ಒನ್ ವಾಸ್ ಆಟೋಟ್ರೋಫ್ಸ್. Okay, let us go for the next one. Okay, next type of organisms depending on nutrition are heterotrophs. ನಾನು ಅವಾಗಲೇ ಹೇಳಿದ್ದೆ, ಹೆಟಿರೋ ಅಂದರೆ ಬೇರೆಯವರು. ಅಂದರೆ ಎಲ್ಲೇನು? ಬೇರೆಯವರು ಪ್ರಿಪೇರ್ ಮಾಡಿರೋ ಫುಡ್ಡನ್ನು ನಾವು ತಿಂದು ಡೈಜೆಸ್ಟ್ ಮಾಡ್ಕೋತೀವಿ. ಅಂಥವ್ರನ್ನ ಏನಂತ ಕರಿತೀವಿ? ಹೆಟಿರೋಟ್ರೋಫ್ಸ್. ಈ ಇಂಗ್ಲೀಷಲ್ಲಿ ಹೇಳ್ತೀನಿ ಡೆಫಿನೇಷನ್ನ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಹೆಟಿರೋಟ್ರೋಫ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ which depend on other organisms for food. ಇದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಯಾವ ಆರ್ಗ್ಯಾನಿಸಮ್ಸು ಬೇರೆ ಆರ್ಗ್ಯಾನಿಸಮ್ ಮೇಲೆ ಫುಡ್ಗೋಸ್ಕರ ಡಿಪೆಂಡ್ ಆಗ್ತವೆ ಅವನೇನಂತ ಕರಿತೀವಿ? ಹೆಟಿರೋಟ್ರೋಫ್ಸ್. ಈಗ ನೀವು ಏನು ಮಾಡ್ತೀವಿ? ಪ್ಲಾಂಟ್ಸ್ ಪ್ರಿಪೇರ್ ಆಗಿರೋ ಫುಡ್ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸು, ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಡೈಜೆಸ್ಟ್ ಮಾಡ್ಕೊತೀವಿ. ನಾವು ಸನ್ಲೈಟಿಂದ ಕೂತ್ಕೊಂಡು ಯಾವುದೇ ಫುಡ್ನ ಪ್ರಿಪೇರ್ ಮಾಡಲ್ಲ, ನಮ್ಮಲ್ಲಿ ಕ್ಲೋರೋಫಿಲ್ ಇಲ್ಲ. ಸೊ ನಾವೆಲ್ಲ ಎಲ್ಲಿಗೆ ಬರ್ತೀವಿ? ಹೆಟಿರೋಟ್ರೋಫ್ಸ್. ಹಾಗಾದ್ರೆ ಎಕ್ಸಾಂಪಲ್ ಯಾರನ್ನ ಕೊಡ್ತೀರಾ? ಅನಿಮಲ್ಸು, ಇನ್ಸೆಕ್ಟ್ಸು, ಫಿಶ್ಶು, ರೆಪ್ಟೈಲ್ಸು, ಮ್ಯಾಮಲ್ಸ್ ಹಿಂಗೆ ಕೊಡ್ತಾ ಹೋಗ್ತೀರಾ? ಇಲ್ಲ. ಅದ್ರ ಬದಲು ಒಂದೇ ಸಿಂಪಲ್ ವರ್ಡ್ ಯಾವುದು? ನಾನ್ ಗ್ರೀನ್ ಪ್ಲಾಂಟ್ಸ್. ಇಲ್ಲಿ ಏನು ಆಟೋಟ್ರೋಫಿಕ್ ಎಕ್ಸಾಂಪಲ್ ಕೊಟ್ಟಿದ್ದು ಗ್ರೀನ್ ಪ್ಲಾಂಟ್ಸ್, ಅವು ಬಿಟ್ಟು ಎಲ್ಲ ಏನು ಹೆಟಿರೋಟ್ರೋಫ್ಸ್. ಆಟೋ ಅಂದರೆ ಸ್ವಂತ,
ಹೆಟೆರೋ ಅಂದರೆ ಬೇರೆ, ಆಟೋಟ್ರೋಫ್ಸ್ಗೆ ಆಪೋಸಿಟ್ ಹೆಟೆರೋಟ್ರೋಫ್ಸ್. ಅರ್ಥ ಆಗ್ತಿದೆಯಾ? ಸೊ ಗ್ರೀನ್ ಪ್ಲಾಂಟ್ಸ್ ಅಂದರೆ ಫೋಟೋಸಿಂಥಸಿಸ್ ಮಾಡೋ ಪ್ಲಾಂಟ್ಸ್ ಬಿಟ್ಟು ಇನ್ನೆಲ್ಲ ಯಾರಿಗೆ ಬರುತ್ತೆ? ಹೆಟೆರೋಟ್ರೋಫ್ಸ್. ಈ ಎರಡು ಮೇನ್ ಕ್ಲಾಸಿಫಿಕೇಶನ್. ಇಷ್ಟು 4 ಬರೆದಿದ್ರು ಕೂಡ these two, that is autotrophs and heterotrophs, are two main types of organisms based on nutrition. But there are other types also. Let us see that. Saprophytes, next one. Here sapro means rottening, ಅಂದ್ರೆ ಕೊಳೆತೋಗಿರುವ ಅಥವಾ ಕೊಳೆತೋಗುತ್ತಿರುವ. ಓಕೆ, ಇವು ಏನು ಅಂದರೆ ಇವು ಹೆಟೆರೋಟ್ರೈಪ್ಸ್ ಅಲ್ಲೇ ಒಂಥರ ಇನ್ನೊಂದು ಸಬ್ ಟೈಪ್. ಓಕೆ, ಸೊ ಸ್ಯಾಪ್ರೋಫೈಟ್ಸ್ ಡೆಫಿನೇಷನ್ ಏನಂದರೆ the organisms which depend on dead and decaying particles of the living organisms. ಸೊ ಉದ್ದ ಆಯಿತು ಅನಿಸ್ಬೋದು, ಅದನ್ನ ತುಂಡು ಮಾಡ್ತೀನಿ ಈಗ. ಸ್ಯಾಪ್ರೋಫೈಟ್ಸ್ ಅಂದ್ರೇನು? ಅವು ಆರ್ಗ್ಯಾನಿಸಮ್ಸ್, ಅವೇನು ಮಾಡ್ತವೆ? ಡೆಡ್ ಆ್ಯಂಡ್ ಡಿಕೇಯಿಂಗ್ ಅಂದರೆ ಸತ್ತು ಕೊಳಿತಿರುವ ಆರ್ಗ್ಯಾನಿಸಮ್ಸ್ ಮೇಲೆ ಬೆಳಿತವೆ. ಯಾಕೆ? ಫುಡ್ಗೋಸ್ಕರ. ದ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಪಾರ್ಟ್ಸ್ ಆಫ್ ಅದರ್ ಆರ್ಗ್ಯಾನಿಸಮ್ಸ್, ಬೇರೆ ಆರ್ಗ್ಯಾನಿಸಮ್ಸ್ ಪಾರ್ಟ್ಸ್ ಬಿದ್ದು ಕೊಳಿತಾ ಇತ್ತಲ್ವ, ಅದ್ರ ಮೇಲೆ ಬೆಳೀತಾ ತಮ್ಮ ಫುಡ್ನ ಹೀರ್ಕೊಂತವೆ. ಯಾಕೆ ಅಂದರೆ ಕೊಳಿತಾಗಿರೋ ಪಾರ್ಟಿಕಲ್ಸಲ್ಲಿ ಏನಿರುತ್ತೆ? ಫುಡ್ ಇರುತ್ತಾ? ಚಪಾತಿ ಇರುತ್ತಾ? ಇಲ್ಲ, ಎಲ್ಲ ಕೊಳ್ತು ನ್ಯೂಟ್ರಿಯೆಂಟ್ ಆಗಿಬಿಡುತ್ತೆ. ಜಸ್ಟ್ ಅದ್ರ ಮೇಲೆ ಬೆಳ್ಕೊಂಡು ಹೀರ್ಕೊಂಡ್ರೆ ಸಾಕು ಅಲ್ವಾ? ಸೊ ಅದಕ್ಕೆ ಮಶ್ರೂಮ್ ನೋಡಿದ್ದೀರಾ? ಅಣಬೆ ಅಂತ ಕರಿತೀವಿ, ನಾಯಿ ಕೊಡೆ ಅಂತ ಕರಿತೀವಿ. ಅವುಗಳೇನು ಮಾಡ್ತವೆ? ಕೊಳಿತಾ ಇರೋ ಮರದ ಮೇಲೆ, ಎಲೆ ಪೀಸ್ ಮೇಲೆ, ಇಲ್ಲ ಸತ್ತು ಪ್ರಾಣಿ ಮೇಲೆ ಬೆಳಿತವೆ. ಸೊ ಏನು ಮಾಡ್ತವೆ? ತಮ್ಮ ಬೇರೆ ಇರುತ್ತಲ್ಲ ರೂಟ್ಸ್, ಅದನ್ನು ಈ ಕೊಳಿತಾ ಇರೋ ದೇಹದೊಳಗೆ ಬಿಟ್ಬಿಟ್ಟು ಡೈಜೆಸ್ಟ್ ಆಗಿ ಕೊಳ್ತಿರೋ ನ್ಯೂಟ್ರಿಯೆಂಟ್ಸ್ನ ಡೈರೆಕ್ಟಾಗಿ ಹೇಳ್ಕೊಂಡ್ಬಿಡುತ್ತೆ. ತಿನ್ನೋದಿಲ್ಲ, ಅರಗಿಸ್ಕೊಳ್ಳೋದಿಲ್ಲ. ಈಸಿ ಅಲ್ವಾ? ಸೊ ಅವನ್ನೇನಂತ ಕರಿತೀವಿ? ಸ್ಯಾಪ್ರೋಫೈಟ್ಸ್. ಎಕ್ಸಾಂಪಲ್ಸ್ ಏನು? ಮಶ್ರೂಮ್ಸ್. ಗೊತ್ತಾಗ್ತಿದೆಯಾ? ವಾಟ್ ಆರ್ ಸ್ಯಾಪ್ರೋಫೈಟ್ಸ್? ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಗ್ರೋ ಆನ್ ದ ಡೆಡ್ ಅಂಡ್ ಡಿಕೇಯಿಂಗ್ ಪಾರ್ಟಿಕಲ್ಸ್ ಆಫ್ ಅದರ್ ಆರ್ಗ್ಯಾನಿಸಮ್ಸ್. ಇದನ್ನು ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಓಕೆನಾ? ಈಗ ಕೊನೆಯದಾಗಿ ಲಾಸ್ಟ್ ಪ್ಯಾರಾಸೈಟ್ಸ್ ನೋಡೋಣ. ಓಕೆ, ಈ 3 ಗೊತ್ತಾಯ್ತು ಅನ್ಕೋತೀನಿ. ಈಗ ನೆಕ್ಸ್ಟ್ ಪ್ಯಾರಾಸೈಟ್ಸ್. ಪ್ಯಾರಾ ಅಂದ್ರೇನು? ಬೇರೆಯವರ ದೇಹದೊಳಗೆ ಬೆಳೀತಿರುವ. ಸೊ ಡೆಫಿನೇಷನ್ ಹಿಂಗೆ ಬರುತ್ತೆ. ಪ್ಯಾರಾಸೈಟ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಗ್ರೋ ಇನ್ಸೈಡ್ ದ ಅದರ್ ಆರ್ಗ್ಯಾನಿಸಮ್ ಟು ಈಟ್ ದೇರ್ ಫುಡ್. ಅಂದರೆ ಅವರು ಈಟ್ ಮಾಡಿ, ಅಂದರೆ ತಿಂದು ಡೈಜೆಸ್ಟ್ ಮಾಡಿರೋ ಫುಡ್ಡನ್ನ ಇವು ಜಸ್ಟ್ ಎಳ್ಕೊಂತವೆ. ಅವು ಮೇಲೆ ಬೆಳೆದ್ರೆ ಏನಂತ ಕರಿತೀವಿ? ಕೊಳಿತಿರೋದ್ರ ಮೇಲೆ ಸ್ಯಾಪ್ರೋಫೈಟ್ಸ್. ಬಟ್ ಬದುಕಿರೋ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆದರೆ ಏನಂತ ಕರಿತೀವಿ? ಪ್ಯಾರಾಸೈಟ್. ಜ್ಞಾಪಕ ಇರಲಿ, ಸ್ಯಾಪ್ರೋಫೈಟ್ಸ್ ಅಂದರೆ ಸತ್ತು ಕೊಳಿತಿರೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಪ್ಯಾರಾಸೈಟ್ ಅಂದರೆ ಬದುಕಿರೋ ಆರ್ಗ್ಯಾನಿಸಮ್ ಒಳಗೆ ಅಥವಾ ಅದ್ರ ಮೈ ಮೇಲೆ ಕೂತ್ಕೊಂಡು ಅಲ್ಲಿಂದ ನ್ಯೂಟ್ರಿಯೆಂಟ್ಸ್ನ ಹೇಳ್ಕೊಳ್ಳೋದು. ಎಕ್ಸಾಂಪಲ್ ಟೇಪ್ ವರ್ಮ್ ಅಂತ ಕೇಳಿರ್ತೀರ. ಅದು ನಮ್ಮ ಇಂಟೆಸ್ಟೈನ್ ಒಳಗೆ ಕೂತ್ಕೊಂಡು ನಾವು ಡೈಜೆಸ್ಟ್ ಮಾಡಿರೋ ಆಹಾರನ ಹೇಳ್ಕೊಂಡು ನಮಗೆ ತೊಂದರೆ ಮಾಡುತ್ತೆ. ಪ್ಯಾರಾಸೈಟ್ಸ್ ಯಾವಾಗಲೂ ತೊಂದರೆ. ಇನ್ನೊಂದು, ತಲೆಯಲ್ಲಿ ಏನಿರುತ್ತಲ್ಲ, ಅದೇನು ಮಾಡುತ್ತೆ? ನಮ್ಮ ತಲೆ ಒಳಗೆ ಕೂತ್ಕೊಂಡು ರಕ್ಷಣೆ ಪಡ್ಕೊಂಡು, ಅಂದರೆ ಕೂದಲು ಬೇರಲ್ಲಿ ಕೂತ್ಕೊಂಡು ರಕ್ತನ ಹೀರ್ಕೊಳ್ಳುತ್ತೆ. ಆ ರಕ್ತದಲ್ಲಿ ನಾವು ಡೈಜೆಸ್ಟ್ ಮಾಡ್ಕೊಂಡಿರೋ ಗ್ಲೂಕೋಸು, ಪ್ರೋಟೀನ್ಸು ಇರುತ್ತೆ, ತಗೊಳುತ್ತಲ್ವ. ಸೊ ಈ ಟೇಪ್ ವರ್ಮು, ಲೈಸ್ ಅಂತ ಕರಿತೀವಿ ಹೆಣ್ಣಿಗೆ, ಏನಂತ? ಲೈಸ್ ಅಂತ. ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್? ಪ್ಯಾರಾಸೈಟ್. ಸೊ ಡೆಫಿನಿಷನ್ ಏನು ಪ್ಯಾರಾಸೈಟಿಗೆ? ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ grow on or inside other living organisms to take their food and damage them. ನಮಗೆ ಹಾನಿ ಮಾಡ್ತವೆ. ಸೊ ಡೆಫಿನಿಷನ್ ಬರಿಬೇಕಾದ್ರೆ ಲಾಸ್ಟಿಗೆ ನೀವು ದೇ ಹಾರ್ಮ್ ದೆಮ್ ಅಂತ ಬರಿಬೇಕಂದ್ರೆ ತೊಂದರೆ ಕೊಡುತ್ತೆ ಅಂತ ಬರಿಬೇಕು. ಸೊ ಎಕ್ಸಾಂಪಲ್ಸ್ ನೀವು ತುಂಬ ಬರಿಬೋದು. ನಾನು ಟೇಪ್ ವರ್ಮ್ ಒಂದು ಬರೀತೀನಿ. ಟ್ಯಾಪ್ ಅಲ್ಲ, ಟೇಪ್. ಓಕೆ, ಟೇಪ್ ವರ್ಮ್. ಓಕೆ, ಸೊ ಮತ್ತೆ ಡೆಫಿನಿಷನ್ ಹೇಳ್ತಿದ್ದೀನಿ ಪ್ಯಾರಾಸೈಟ್ದು, ಕನ್ಫ್ಯೂಸ್ ಆಗಬಾರ್ದು ಸ್ಯಾಪ್ರೋಫೈಟ್ ಜೊತೆ. ಪ್ಯಾರಾಸೈಟ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಗ್ರೋ ಆನ್ ಆರ್ ಇನ್ ದ ಬಾಡಿ ಆಫ್ ಅದರ್ ಆರ್ಗ್ಯಾನಿಸಮ್ಸ್ ಟು ಟೇಕ್ ದ ಫುಡ್ ಆ್ಯಂಡ್ ಹಾರ್ಮ್ ದೆಮ್. ಸೊ ಈ ಥರ ಬರೀಬೇಕು. ಸೊ ಮತ್ತೆ ಒಂದ್ಸಲಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ನ್ಯೂಟ್ರಿಷನ್ ವೆರಿ ಇಂಪಾರ್ಟೆಂಟ್ ಲೈಫ್ ಪ್ರೊಸೆಸ್ ಅನ್ನೋದು ಗೊತ್ತಿದೆ. ಬಟ್ ದಿಸ್ ನ್ಯೂಟ್ರಿಷನ್ ಈಸ್ ನಾಟ್ ಸೇಮ್ ಇನ್ ಆಲ್ ಆರ್ಗ್ಯಾನಿಸಮ್ಸ್. ಇಟ್ ಈಸ್ ಡಿಫ್ರೆಂಟ್. So depending on nutrition, we have different types of organisms. If the food is prepared by themselves, they are called
autotrophs. Example, green plants. They do photosynthesis. What is photosynthesis? Photo means light. That is, plants use sunlight, carbon dioxide, water in the chlorophyll pigment to prepare their own food. Next, heterotrophs. Hetero means depending on other organisms to get the food. Examples are non-green plants. That is, we eat green plants to obtain the food, and animals hunt another animals and get the food. Like in that way, heterotrophs are the organisms which depend on other organisms, maybe plants or other animals, for food. Okay. And the next one, saprophytes. These are the organisms which grow on dead and decaying parts of other animals to get the food. Example, mushrooms, another. And the last one is parasites. Parasites are the organisms which grow inside or on the other organisms to take their food and harm them. Example, tapeworm and head lice, ಅಂದ್ರೆ ತಲೆ ಹೆಣ್ಣು. ಓಕೆ, ಇಲ್ಲಿ ಪ್ಯಾರಾಸೈಟ್ಸು ಸಾಮಾನ್ಯವಾಗಿ ಹಾರ್ಮ್ ಮಾಡೇ ಮಾಡುತ್ತೆ, ನಮಗೆಲ್ಲ ಡಿಸೀಸಸ್ ತರುತ್ತೆ. ಓಕೆ, ಸೊ ಇದು ಈ ಟೈಪ್ಸ್ನ ಡೆಫಿನೇಷನ್ಸ್. ಇದೇನು ಸರ್ ನ್ಯೂಟ್ರಿಷನ್ ಮುಗಿದ ಮೇಲೆ ಮತ್ತೆ ನ್ಯೂಟ್ರಿಷನ್ಸ್ ಬಗ್ಗೆ ಏನೇನೋ ಬರೀತಾರೆ ಅನ್ಕೋಬೇಡಿ. ಈ ನ್ಯೂಟ್ರಿಷನ್ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಅಥವಾ ವರ್ಡ್ಸ್ನ ನಾವು ಕಲಿಯಲೇಬೇಕು. ಅದ್ಯಾವು ಅಂದರೆ ಹೋಲೋಝೋನ್ಸ್ ಮತ್ತು ಎನ್ಸೈಮ್ಸ್ ಅಂತ. ಇದು ವರ್ಡ್ ಕೇಳಿರ್ತೀರ ಎನ್ಸೈಮ್ಸ್, ಬಟ್ ಹೋಲೋಝೋನ್ಸ್ ಹೊಸದಿರ್ಬೋದು, ಬಟ್ ಈಸಿ ಇದೆ, ಹೇಳ್ಕೊಡ್ತೀನಿ. ಈಗ ಕೆಲವು ಆರ್ಗ್ಯಾನಿಸಮ್ಸ್ ಇದಾವಲ್ವ, ಈ ಶಂಖದುಳ ಎಲ್ಲ ನೋಡಿರ್ತೀರ, ಅವು ತಿನ್ನಕ್ಕೆ ಹಲ್ಲೆಲ್ಲ ಇರಲ್ಲ, ಜಸ್ಟ್ ಇರೋ ಫುಡ್ಡನ್ನ ಎಳ್ಕೊಂತ ಒಳಗೆ ಎಳ್ಕೊತಾ ಇರ್ತವೆ. ಬಟ್ ನಾವೇನು ಮಾಡ್ತೀವಿ, ನಾವು ಇಡೀ ಫುಡ್ನ ತಿಂದು ಬಿಡಿ ಬಿಡಿಯಾಗಿ ಬ್ರೇಕ್ ಮಾಡಿ ಆಮೇಲೆ ಅದನ್ನ ನಮ್ಮ ಕರಳು ಹೀರ್ಕೊಳ್ತೇವೆ, ಹೌದಾ? ಈ ಥರದ ಆರ್ಗ್ಯಾನಿಸಮ್ಸ್ಗೆ ಏನಂತ ಕರಿತೀವಿ? ಹೋಲೋಝೋನ್ಸ್. ಹೋಲೋ ಅಂದರೆ ಫುಲ್ಲು ಅಂದ್ಕೊಳ್ಳಿ, ಝೋನ್ಸ್ ಅಂದರೆ ತಿನ್ನೋ ಅನಿಮಲ್ಸ್, ಇಡಿಯನ್ನು ತಿನ್ನುವ ಅನಿಮಲ್ಸ್. ನಾವು ಅಲ್ಲಿರುವಂತಹ ಅನಿಮಲ್ಸ್ಗಳೆಲ್ಲ ಇದೇ ಮಾಡೋದು. ಇದು ಡೆಫಿನೇಷನ್ ನೋಡೋದಾದರೆ, ಹೋಲೋಝೋನ್ಸ್ ಆರ್ ದ ಅನಿಮಲ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಬ್ರೇಕ್ ಡೌನ್ ದ ಫುಡ್ ದೆನ್ ಅಬ್ಸಾರ್ಬ್ ಅಂತ ಹೇಳ್ತೀನಿ. ಹೋಲೋಝೋನ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಬ್ರೇಕ್ ಡೌನ್ ದ ಫುಡ್ ಆ್ಯಂಡ್ ದೆನ್ ಅಬ್ಸಾರ್ಬ್. ಅಂದ್ರೇನು? ತಾವು ಇಡಿಯಾದ ಫುಡ್ಡೇ ತಿಂತಾವೆ, ನಾವು ಚಪಾತಿನೇ ತಿಂತೀವಿ, ಚಪಾತಿನ ತಿಂದು ಗ್ಲೂಕೋಸ್ ಆಗಿ ಡೈಜೆಸ್ಟ್ ಮಾಡಿ ಅಬ್ಸಾರ್ಬ್ ಮಾಡ್ಕೊತೀವಿ. ನಾವು ಡೈರೆಕ್ಟ್ ದಿನ ಗ್ಲೂಕೋಸ್ ತಿಂತೀವ? ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಇಡಿಯ ಫುಡ್ಡನ್ನ ತಿಂದು ಬ್ರೇಕ್ ಮಾಡಿ ಡೈಜೆಷನ್ ಆದಮೇಲೆ ಅಬ್ಸಾರ್ಬ್ ಮಾಡ್ಕೋತೀವಿ. ಬಟ್ ಕೆಲವು ಆರ್ಗ್ಯಾನಿಸಮ್ಸ್ ಏನು ಡೈರೆಕ್ಟ್ ಎಳ್ಕೊಂತಾವೆ, ಹಲ್ಲಿರಲ್ಲ, ಆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿರಲ್ಲ. ಸೊ ಹೋಲೋಝೋನ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಬ್ರೇಕ್ ಡೌನ್ ದ ಫುಡ್ ದೆನ್ ಅಬ್ಸಾರ್ಬ್ ದ ನ್ಯೂಟ್ರಿಯೆಂಟ್ಸ್. ಓಕೆ, ಸೊ ಈಗ ನೆಕ್ಸ್ಟು ಈ ಹೋಲೋಝೋನ್ಸ್ ಏನೋ ಬಾಯಲ್ಲಿ ಅಗಿತಾವೆ. ಸರಿ, ಈಗ ನಾನು ನಿಮಗೆ ಚಪಾತಿ ಕೊಡ್ತೀನಿ, ಬರೀ ಚಪಾತಿನ ನೀವು ಬಾಯಲ್ಲಿ ಅಗಿತೀರ, ಆಗಿದ್ಮೇಲೆ ಪೇಸ್ಟ್ ಒಳಗೆ ಹೋದರೆ ಕರಳು ಅದನ್ನ ಹೀರ್ಕೊಂಡು ಬ್ಲಡ್ಡಿಗೆ ಕೊಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಆ ಪೇಸ್ಟ್ ಇನ್ನೂ ಸ್ಮಾಲ್ ಪಾರ್ಟಿಕಲ್ಸ್ ಹಾಕಬೇಕು. ಅಂದರೆ ಏನು? ಈಗ ನಾವು ಕಾರ್ಬೋಹೈಡ್ರೇಟ್ಸ್ ತಿಂದರೆ ಗ್ಲೂಕೋಸ್ ಆಗಬೇಕು, ಪ್ರೋಟೀನ್ಸ್ ತಿಂದರೆ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ, ಇನ್ನೂ ಸಣ್ಣ ಪಾರ್ಟಿಕಲ್ ಆಗುತ್ತೆ. ನಾವು ಏನೇ ಅಗಿದ್ರೂ ಅದು ಇನ್ನೂ ಸಣ್ಣ 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 ಆಗಿ ಸೆಲ್ಸ್ ಗೊತ್ತಲ್ವ, ಸೆಲ್ಸ್ ಎಷ್ಟು ಸಣ್ಣ, ಅದ್ರ ಒಳಗೆ ಹೋಗ್ಬೇಕು ಅಲ್ವಾ? ಸೊ ಅದಕ್ಕೆ ಏನು, ಈ ಹೋಲೋಝೋನ್ಸು ತಾವು ತಿಂದಿರೋ ಫುಡ್ಡನ್ನ ಇನ್ನೂ ಸಣ್ಣದಾಗಿ ಕಟ್ ಮಾಡೋಕ್ಕೆ ಈ ಎನ್ಸೈಮ್ಸ್ನ ಯೂಸ್ ಮಾಡ್ತವೆ. ಸೊ ಎನ್ಸೈಮ್ಸ್ ಅಂದ್ರೆ ಏನು? ದೀಸ್ ಆರ್ ದ ಕೆಮಿಕಲ್ಸ್. ಆ್ಯಕ್ಚುಲಿ ಅವೇನದು? ಕೆಮಿಕಲ್ಸ್ ವಿಚ್ ಹೆಲ್ಪ್ಸ್ ದ ಬ್ರೇಕ್ ಡೌನ್ ಆಫ್ ಫುಡ್ ಇನ್ ಟು ನ್ಯೂಟ್ರಿಯೆಂಟ್ಸ್. ಅಂದರೆ ನಾವು ತಿಂದಿರೋ ಚಪಾತಿನ ಗ್ಲೂಕೋಸ್ ಮಾಡೋದು, ಪ್ರೋಟೀನ್ಸ್ ಮಾಡೋದು, ವಿಟಮಿನ್ಸ್, ಅಂದರೆ ಇಡೀ ಫುಡ್ಡನ್ನು ಸಣ್ಣ ನ್ಯೂಟ್ರಿಯೆಂಟ್ಸ್ ಆಗಿ ಪ್ರಿಪೇರ್ ಮಾಡೋದು ಯಾರು? ಎನ್ಸೈಮ್ಸ್. ಸೊ ಎನ್ಸೈಮ್ಸ್ ಏನಂತ ಕರಿತೀವಿ? ಬಯೋ ಕ್ಯಾಟಲಿಸ್ಟ್. ಇಲ್ಲಿ ಬಯೋ ಅಂದ್ರೇನು? ಲೈಫ್ ಒಳಗೆ. ಎನ್ಸೈಮ್ಸ್ ಎಲ್ಲ ಎಲ್ಲಿರುತ್ತೆ? ಬಾಟ್ಲಲ್ಲಿರಲ್ಲ, ನಮ್ಮ ಬಾಡಿ ಒಳಗೆ ಇರುತ್ತೆ, ಜೀವಿ ಒಳಗಿರೋದ್ರಿಂದ ಬಯೋ ಅಂತೀವಿ. ಕ್ಯಾಟಲಿಸ್ಟ್ ಅಂದ್ರೆ ಏನು ಅಂದರೆ, ಇದು ನೀವು ಕೆಮಿಸ್ಟ್ರಿಲಿ ಕಲಿತೀರಾ, ಆದರೂ ಹೇಳ್ಕೊಡ್ತೀನಿ. ಕ್ಯಾಟಲಿಸ್ಟ್ ಆರ್ ದ ಕೆಮಿಕಲ್ಸ್ ವಿಚ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್. ಏನು ಮಾಡ್ತಾವೆ ಅವು? ಕ್ಯಾಟಲಿಸ್ಟ್ ಏನು ಮಾಡ್ತವೆ?
ಒಂದು ರಿಯಾಕ್ಷನ್, ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ, ಒಂದು ಪ್ರೋಸೆಸ್ ನಡೀತಾ ಇರುತ್ತೆ ಬಾಡಿಲಿ. ಅಂದರೆ ಡೈಜೆಷನ್ ನಡೀತಿತ್ತಲ್ವಾ, ನೀವು ಬಾಯೊಳಗೆ ಹಾಕೊಂತೀರಾ, ಅಗಿತೀರಾ, ಹೊಟ್ಟೆ ಒಳಗೆ ಹಾಕೊಂತೀರಾ. ಬಟ್ ಈ ಎನ್ಸೈಮ್ಸ್ ಏನು ಮಾಡ್ತು, ಈ ಡೈಜೆಷನ್ನ ಫಾಸ್ಟಾಗಿ ಮಾಡ್ತು. ಹೌದಾ? ಎನ್ಸೈಮ್ಸ್ ಇಲ್ಲ ಅಂದರೆ ಏನಾಗುತ್ತೆ, ನೀವು ತಿಂದಿರೋ ಫುಡ್ಡು ಅಷ್ಟು ಬೇಗ ಡೈಜೆಸ್ಟ್ ಆಗಲ್ಲ. ಈ ಎನ್ಸೈಮ್ಸ್ ಏನು ಮಾಡುತ್ತೆ, ರಿಯಾಕ್ಷನ್ನ ಸ್ಪೀಡ್ ಮಾಡುತ್ತೆ. ಆದರೆ ನಾಲ್ಕೈಲಿ ಈ ಎನ್ಸೈಮ್ ಏನೂ ಚೇಂಜ್ ಆಗಲ್ಲ. ಫುಡ್ಡನ್ನು ಮಾತ್ರ ಬ್ರೇಕ್ ಮಾಡಿ ನ್ಯೂಟ್ರಿಯೆಂಟ್ಸ್ ಮಾಡುತ್ತೆ, ಬಟ್ ಎನ್ಸೈಮ್ಸ್ ಡಸ್ ನಾಟ್ ಅಂಡರ್ಗೋ ಎನಿ ಚೇಂಜ್. ಸೊ ಡೆಫಿನಿಷನ್ ಏನು, ಎನ್ಸೈಮ್ಸ್ ಆರ್ ದ ಬಯೋಕ್ಯಾಟಲಿಸ್ಟ್ ವಿಚ್ ಸ್ಪೀಡ್ ಅಪ್ ದ ರಿಯಾಕ್ಷನ್ ಬಟ್ ಇಟ್ ಸೆಲ್ಫ್ ಡಸ್ ನಾಟ್ ಅಂಡರ್ಗೋ ಎನಿ ಚೇಂಜ್. ಓಕೆ, ಇಲ್ಲಿ ನಮ್ಮ ಡೈಜೆಷನ್ ಅಂತ ಬಂದಾಗ ಎನ್ಸೈಮ್ಸ್ ಏನು ಮಾಡುತ್ತೆ, ರಿಯಾಕ್ಷನ್ನ ಸ್ಪೀಡ್ ಅಪ್ ಮಾಡ್ತವೆ. ಬಟ್ ಕೆಮಿಸ್ಟ್ರಿಲಿ ಕಲಿತೀರಾ, ಕೆಲವು ಕ್ಯಾಟಲಿಸ್ಟ್ ಅಂದರೆ ಕೆಲವು ಕ್ಯಾಟಲಿಸ್ಟ್ಗಳಿರ್ತವೆ, ಅವು ಸ್ಪೀಡ್ ಅಪ್ ಕೂಡ ಮಾಡ್ಬೋದು, ಇಲ್ಲ ಸ್ಪೀಡ್ ಡೌನ್ ಮಾಡ್ಬೋದು. ಬಟ್ ಇಲ್ಲಿ ಏನು, ಎನ್ಸೈಮ್ಸ್ ಆರ್ ದ ಬಯೋ ಕ್ಯಾಟಲಿಸ್ಟ್ ವಿಚ್ ಸ್ಪೀಡ್ ಅಪ್ ದ ರಿಯಾಕ್ಷನ್. ರಿಯಾಕ್ಷನ್ ಅಂದರೆ ಇಲ್ಲಿ ಡೈಜೆಷನ್, ಬಟ್ ಇಟ್ ಸೆಲ್ಫ್ ಡಸ್ ನಾಟ್ ಅಂಡರ್ಗೋ ಎನಿ ಚೇಂಜ್. ಎನ್ಸೈಮ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಮತ್ತೆ ಹೊಸ ಆಹಾರ ನೀವು ತಿಂದಾಗ ಮತ್ತೆ ಬ್ರೇಕ್ ಮಾಡುತ್ತೆ. ಓಕೆನಾ? ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ಇದೆ. ಒಂದು, ನಮ್ಮ ಬಾಯಲ್ಲಿ ಜೊಲ್ಲಿರುತ್ತೆ, ಸಲೈವ. ಆ ಸಲೈವ ಕೂಡ ಒಂದು ಎನ್ಸೈಮ್. ಅದೇನು ಮಾಡುತ್ತೆ, ನಾವು ಅಗಿಬೇಕಾದ್ರೆ ಫುಡ್ನ ಸಣ್ಣಕ್ಕೆ ಬ್ರೇಕ್ ಮಾಡುತ್ತೆ. ಓಕೆ, ಸೊ ಈ ಎರಡು ಟರ್ಮ್ಸ್ ನಾಲ್ಕರಲ್ಲಿ ಮತ್ತೆ ರಿವಿಷನ್ ಮಾಡೋದಾದ್ರೆ, ಹೋಲೋಝೋನ್ಸ್ ಅಂದ್ರೇನು, ದ ಆರ್ಗ್ಯಾನಿಸಮ್ಸ್ ವಿಚ್ ಬ್ರೇಕ್ ಡೌನ್ ದ ಬಿಗ್ಗರ್ ಫುಡ್ ಇಂಟು ಸ್ಮಾಲರ್ ಫುಡ್ ಪಾರ್ಟಿಕಲ್ಸ್ ಆ್ಯಂಡ್ ಅಬ್ಸಾರ್ಬ್ ಇಟ್. ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು, ಎನ್ಸೈಮ್ಸ್. ಎನ್ಸೈಮ್ಸ್ ಏನು ಮಾಡುತ್ತೆ, ದೊಡ್ಡ ಫುಡ್ನ ಸಣ್ಣ ಪಾರ್ಟಿಕಲ್ಸ್ ಆಗಿ ಮಾಡುತ್ತೆ. ಅದನ್ನ ಬಯೋಕ್ಯಾಟಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ಎನ್ಸೈಮ್ಸ್ ಡೆಫಿನಿಷನ್ನು, ಹೋಲೋಝೋನ್ಸ್ ಡೆಫಿನಿಷನ್ನು, ಬಯೋಕ್ಯಾಟಲಿಸ್ಟ್ ಡೆಫಿನಿಷನ್ನು ಹಾಕ್ತಾರೆ. ಈಗ ರೆಸ್ಪಿರೇಷನ್ಗೆ ಹೋಗೋಣ. ಸೊ ನಿಮಗೆ ಗೊತ್ತಿದೆ, ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪಿರೇಷನ್, ಎಕ್ಸ್ಕ್ರೀಷನ್, ಇವೆಲ್ಲ ನಾವು ಲೈಫ್ ಪ್ರೋಸೆಸ್ ಅಂತ ಕರಿತೀವಿ. ಈಗ ರೆಸ್ಪಿರೇಷನ್ ಕೂಡ ವೆರಿ ಇಂಪಾರ್ಟೆಂಟ್ ಲೈಫ್ ಪ್ರೋಸೆಸ್. ಫಸ್ಟ್ ರೆಸ್ಪಿರೇಷನ್ನ ಒಂದು ಸಿಂಪಲ್ ಡೆಫಿನಿಷನ್ ನೋಡೋದಾದರೆ, ಫುಡ್ ಅಂದರೆ ಗ್ಲೂಕೋಸ್ ವಿಲ್ ಕಂಬೈನ್ ವಿತ್ ಆಕ್ಸಿಜನ್. ಅಂದರೆ ಏನಾಗುತ್ತೆ, ಆಕ್ಸಿಜನ್ನು ಗ್ಲೂಕೋಸ್ನ ಜೊತೆ ಕಂಬೈನ್ ಆಗಿ ಅಥವಾ ಬ್ರೇಕ್ ಡೌನ್ ಮಾಡಿ ಏನೇನು ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ATP. ATP ಫುಲ್ ಫಾರ್ಮ್ ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದೇನು ಅಂದರೆ ಎನರ್ಜಿನ ಒಂದು ಹಿಡಿದಿಟ್ಟಿರೋ ಮಾಲಿಕ್ಯೂಲ್ ಅಷ್ಟೆ. ಎನರ್ಜಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ನಮ್ಮಲ್ಲೆಲ್ಲ, ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಇದು ಎಲ್ಲ ಆರ್ಗ್ಯಾನಿಸಮಲ್ಲಿ ಈ ಥರನೇ ಆಗುತ್ತಾ ನೋಡೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೆಲವು ಆರ್ಗ್ಯಾನಿಸಮ್ಸು ಈ ಜ್ಯೂಸಸ್ ನೀವಿಟ್ಟರೆ, ವೈನ್ ಎಲ್ಲ ಮಾಡ್ತಾರಲ್ಲ, ಅದರೊಳಗಿರುತ್ತೆ ಈಸ್ಟ್. ಕೇಳಿದ್ದೀರಾ? ಮತ್ತು ದೋಸೆ ಆದಾಗ ಅಥವಾ ಇಡ್ಲಿ ಆಗಬೇಕಾದ್ರೆ ಈಸ್ಟ್ ಇರುತ್ತೆ. ಸೊ ಆ ಈಸ್ಟ್ ಆರ್ಗ್ಯಾನಿಸಮ್ ಎಲ್ಲಿರುತ್ತೆ, ಈ ದೋಸೆ ಹಿಟ್ಟು ಒಳಗೆ ಅಥವಾ ವೈನ್ ಒಳಗಿರುತ್ತೆ. ಹೌದಾ? ಅಲ್ಲಿ ಆಕ್ಸಿಜನ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಬೇಗ ಖಾಲಿ ಆಗೋಗ್ಬಿಡುತ್ತೆ. ಆಗಲೂ ಇದೇ ಪ್ರೋಸೆಸ್ ಆಗೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಅಂಥ ಆರ್ಗ್ಯಾನಿಸಮ್ಸಲ್ಲಿ ಬೇರೆ ರೀತಿ ಆಗುತ್ತೆ. ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫಸ್ಟ್ ನಿಮಗೆ ನಾಲ್ಕ ಇರಲಿ, ರೆಸ್ಪಿರೇಷನ್ನಲ್ಲಿ ಫಸ್ಟ್ ಟೈಪ್ ಯಾವುದು, ಗ್ಲೂಕೋಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಈ ಪ್ರೋಸೆಸ್ಸಿಗೆ ಏನಂತ ಕರಿತೀವಿ, ಏರೋಬಿಕ್ ರೆಸ್ಪಿರೇಷನ್. ಮತ್ತೆ ರಿಪೀಟ್ ಮಾಡ್ತೀನಿ. ದ ಒನ್ ಟೈಪ್ ಆಫ್ ರೆಸ್ಪಿರೇಷನ್ ಇಸ್ ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ಅಂದರೆ ಹೆಸರಲ್ಲೇ ಇದೆ, ಏರ್ ಇದೆ ಅಂದರೆ ಆಕ್ಸಿಜನ್ ಇದ್ದಾಗ ಆಗೋ ರೆಸ್ಪಿರೇಷನಿಗೆ ಏನಂತ ಕರಿತೀವಿ, ಏರೋಬಿಕ್ ರೆಸ್ಪಿರೇಷನ್. ನಾವೆಲ್ಲ ಮಾಡೋದೆಂಥ ರೆಸ್ಪಿರೇಷನ್ನು, ಏರೋಬಿಕ್ ರೆಸ್ಪಿರೇಷನ್. ಸೊ ಡೆಫಿನಿಷನ್ ಏನಂತ ಹೇಳಬೇಕು ಏರೋಬಿಕ್ ರೆಸ್ಪಿರೇಷನಿಗೆ, ಗ್ಲೂಕೋಸ್ ಈಸ್ ಬ್ರೇಕನ್ ಡೌನ್ ಬೈ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ATP, ವೇರ್ ATP ಈಸ್ ಎನರ್ಜಿ. ಇದನ್ನೇನಂತ ಕರಿತೀವಿ, ಏರೋಬಿಕ್ ರೆಸ್ಪಿರೇಷನ್. ಯಾಕೆ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಈ ಪ್ರೋಸೆಸ್ ಆಗುತ್ತೆ. ಸೊ ಏರೋಬಿಕ್ ರೆಸ್ಪಿರೇಷನ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇದ್ದಾಗ ಮಾತ್ರ ಆಗುತ್ತೆ ಈ ಪ್ರೋಸೆಸ್. ಈಗ ನೆಕ್ಸ್ಟ್ ಟೈಪ್ ಆಫ್ ರೆಸ್ಪಿರೇಷನ್, ಅದೇ ನಾನು ಹೇಳಿದೆ, ವೈನು, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟೊಳಗೆ ಇಷ್ಟಿದ್ದಾಗ ಆಕ್ಸಿಜನ್ ಇರಲ್ಲ, ಅವಾಗ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಟೈಪ್ ಆಫ್ ರೆಸ್ಪಿರೇಷನ್ ಈಸ್
ಅನೆರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ಅಂದರೆ ಆಕ್ಸಿಜನ್ ಇದ್ದಾಗ ಆಗೋ ರೆಸ್ಪಿರೇಷನ್ನು, ಅನೆರೋಬಿಕ್ ಅಂದರೆ ಆಕ್ಸಿಜನ್ ಇಲ್ಲದೇ ಇರುವಾಗ, ಅಂದರೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಈಗ ರಿಯಾಕ್ಷನ್ ನೋಡಿ, ಗ್ಲೂಕೋಸು ಬ್ರೇಕ್ ಆಗ್ತಾ ಇದೆ ಬಟ್ ಆಕ್ಸಿಜನ್ ಇಲ್ಲ. ಸೊ ಇಲ್ಲಿ ನೋಡಿ, ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಇಂಟು ಎಥನಾಲ್, ಅಂದರೆ ಇದೊಂದು ರೀತಿ ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎ ಟಿ ಪಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಎ ಟಿ ಪಿ ಎಲ್ಲ ರೆಸ್ಪಿರೇಷನ್ಸಲ್ಲೂ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಇಲ್ಲಿ ಎಥನಾಲ್ ಒಂದು ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ಇದು ನೀವು ನೋಡಿದ್ದೀರಾ ವೈನಲ್ಲಿ ಏನಾಗುತ್ತೆ, ಗ್ರೇಪ್ ಜ್ಯೂಸ್ ಇದ್ದಿದ್ದು ಸಿಹಿ ಇರುತ್ತೆ. ಗ್ಲೂಕೋಸ್ ಸಿಹಿ ಅಲ್ವಾ, ಸಿಹಿ ಇರುತ್ತೆ. ಆದರೆ ಅದು ಕೊಳ್ತ ಮೇಲೆ, ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದಾವಲ್ಲ, ಈಸ್ಟ್, ಅವೆಲ್ಲ ಏನು ಮಾಡುತ್ತೆ, ಈ ಗ್ಲೂಕೋಸ್ನ ಆಕ್ಸಿಜನ್ ಇಲ್ದಲೇ ಬ್ರೇಕ್ ಮಾಡ್ತವೆ. ಅವಾಗ ಏನೇನು ಪ್ರೊಡ್ಯೂಸ್ ಆಗುತ್ತೆ, ಹುಳಿ ಎಥನಾಲ್. ಇದೇ ಎಥನಾಲ್ನ ಡ್ರಿಂಕ್ಸ್ ಅಂದರೆ ಎಣ್ಣೆ ಆಗಿ, ವಿಸ್ಕಿ, ಬ್ರ್ಯಾಂಡಿ, ವೈನ್ ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಈ ಎಥನಾಲ್ ಹುಳಿ ಇರುತ್ತೆ. ಅದ್ರ ಜೊತೆ ನೀವು ನೋಡಿದ್ದೀರಾ ಕಾರ್ಬನ್ ಡೈಆಕ್ಸೈಡ್ಸ್ ಗುಳ್ಳೆ ಪ್ರೊಡ್ಯೂಸ್ ಆಗಿರುತ್ತೆ, ಜೊತೆಗೆ ಎನರ್ಜಿ ಇರುತ್ತೆ. ಈ ಎನರ್ಜಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡಿಕೊಡುತ್ತೆ. ನೀವು ದೋಸೆ ಹಿಟ್ಟಲ್ಲಿ ನೋಡಿದ್ದೀರಾ, ಫಸ್ಟು ದೋಸೆ ಹಿಟ್ಟು ಏನಾಗಿರುತ್ತೆ, ಕಹಿ ಇರುತ್ತೆ ಮತ್ತು ಸ್ವಲ್ಪನೇ ಇರುತ್ತೆ. ಮಾರನೇ ದಿನಕ್ಕೆ ಅದು ಹುಳಿಯಾಗಿ ಉಕ್ಕಿ ಹೊರಗೆ ಬಂದಿರುತ್ತೆ. ಯಾಕೆ ಹುಳಿಯಾಗಿರುತ್ತೆ, ಈ ಎಥನಾಲ್ ಇರುತ್ತೆ. ಯಾಕೆ ಉಕ್ಕಿರುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿರುತ್ತೆ. ಮತ್ತು ಎನರ್ಜಿ ನಮಗೆ ಕಾಣಲ್ಲ, ಅದು ಮೈಕ್ರೋಬ್ಸ್ ಯೂಸ್ ಮಾಡಿಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ಈ ರೀತಿ ಅಂದರೆ ಇಡ್ಲಿ, ದೋಸೆ, ಬನ್ನು, ಬಿಸ್ಕೆಟ್ಸು ಎಲ್ಲ ಮಾಡಬೇಕಾದ್ರೆ ಇದೇ ರೀತಿ ರೆಸ್ಪಿರೇಷನ್ ಆಗೋದು. ಈ ರೆಸ್ಪಿರೇಷನಿಗೆ ಏನಂತ ಕರಿತೀವಿ, ಅನೆರೋಬಿಕ್ respiration. So what is anaerobic respiration? It is a respiration which occurs in the absence of oxygen, where glucose is broken down into ethanol, carbon dioxide and ATP. Examples for this process are baking of biscuits, bun, and making of dosas, idlis, wine are the examples. ಓಕೆ, ಇದಕ್ಕೆ ಇನ್ನೊಂದು ಹೆಸರಿದೆ ಈ ಅನೆರೋಬಿಕ್ ರೆಸ್ಪಿರೇಷನಿಗೆ. ಅದೇನು ಅಂದರೆ, ಅದಕ್ಕೆ ಇನ್ನೊಂದು ಹೆಸರೇನು, ಫರ್ಮೆಂಟೇಷನ್. ಇದು ಕೇಳಿರ್ತೀರ ನೀವೆಲ್ಲ. ಈ ಫರ್ಮೆಂಟೇಷನ್ನು ವೈನು, ಬ್ರೆಡ್ಡು, ದೋಸೆ, ಇಡ್ಲಿ ಮಾಡಬೇಕಾರೆಲ್ಲ ಆಗುತ್ತೆ. ಸೊ ಎರಡನೇ ಟೈಪ್ ಆಫ್ ರೆಸ್ಪಿರೇಷನ್ ಯಾವುದು, ಅನೆರೋಬಿಕ್. ಸೊ ಇಲ್ಲಿವರೆಗೆ ಯಾವುದೇ ರೆಸ್ಪಿರೇಷನ್ ಕಲ್ತ್ವಿ, ಏರೋಬಿಕ್ ಅಂದರೆ ಆಕ್ಸಿಜನ್ ಇರುತ್ತೆ, ಅನೆರೋಬಿಕಲ್ಲಿ ಆಕ್ಸಿಜನ್ ಇರೋಲ್ಲ. ಈಗ ಇನ್ನೂ ಒಂದು ರೆಸ್ಪಿರೇಷನ್ ಇದೆ, ಅದನ್ನು ನೋಡೋಣ. ದಿಸ್ ಇಸ್ ಥರ್ಡ್ ಟೈಪ್ ಆಫ್ ರೆಸ್ಪಿರೇಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅನೆರೋಬಿಕ್ ರೆಸ್ಪಿರೇಷನ್. ನೇಮ್ ಸೇಮ್ ಅನೆರೋಬಿಕ್ ರೆಸ್ಪಿರೇಷನ್ ಅಂತ, ಆದರೆ ಇಲ್ಲಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲ, ಲೆಸ್ ಆಕ್ಸಿಜನ್ ಅಂದರೆ ಲ್ಯಾಕ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇರುತ್ತೆ ಬಟ್ ಕಡಿಮೆ ಇರುತ್ತೆ. ಇದೆಲ್ಲಾಗುತ್ತೆ, ನಮ್ಮ ಮಸಲ್ಸಲ್ಲಿ. ನಿಮಗೆ ಗೊತ್ತಾ, ನೀವು ಫಾಸ್ಟಾಗಿ ಓಡ್ತಾ ಇರ್ತೀರ ಅಂದ್ಕೊಳ್ಳಿ, ಸ್ವಲ್ಪ ದೂರ ಓಡೋ ತನಕ ಏನಾಗುತ್ತೆ, ನೀವು ಉಸಿರಾಡಿರೋ ಆಕ್ಸಿಜನ್ನು ಯೂಸ್ ಆಗಿಬಿಡುತ್ತೆ. ಬಟ್ ಆಮೇಲೂ ಓಡಬೇಕು ಅಂದರೆ ಏನಾಗುತ್ತೆ, ನಿಮ್ಮ ಮಸಲ್ಸಲ್ಲಿ ಆಕ್ಸಿಜನ್ ಇರಲ್ಲ, ಆದರೂ ಎನರ್ಜಿ ಬೇಕೇ ಬೇಕು. ಸೊ ಅವಾಗ ಏನು ಮಾಡುತ್ತೆ, ಗ್ಲೂಕೋಸ್ನ ಆಕ್ಸಿಜನ್ ಇಲ್ಲದೆ ಅಥವಾ ಕಡಿಮೆ ಇದ್ದಾಗ ಗ್ಲೂಕೋಸ್ನ ಏನಾಗಿ ಬ್ರೇಕ್ ಡೌನ್ ಮಾಡುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್, ಮತ್ತು ಎನರ್ಜಿ ಸಿಗುತ್ತೆ. ಇದು ಕಡಿಮೆ ಆಗೋದು, ಬಟ್ ನಮ್ಮ ಮಸಲ್ಸ್ನಲ್ಲಿ ಫಾಸ್ಟಾಗಿ ಓಡುವಾಗ, ಹೆವಿ ಕೆಲಸ ಮಾಡುವಾಗ ಹಾಗೇ ಆಗುತ್ತೆ. ಮತ್ತೆ ಹೇಳ್ತೀನಿ, ಇದೆಲ್ಲಾಗುತ್ತೆ ನಮ್ಮ ದೇಹದಲ್ಲಿ ನಾವು ತುಂಬ ದಣಿದ್ದು ಕೆಲಸ ಮಾಡ್ತಿದ್ದಾಗ ಅಥವಾ ಫಾಸ್ಟಾಗಿ ತುಂಬ ಹೊತ್ತು ಕೆಲಸ ಮಾಡ್ತಿದ್ದಾಗ, ಆಕ್ಸಿಜನ್ ಕಡಿಮೆ ಇದ್ದಾಗ ನಮ್ಮ ಮಸಲ್ಸಲ್ಲಿರೋ ಸೆಲ್ಸ್ ಏನು ಮಾಡುತ್ತೆ, ಗ್ಲೂಕೋಸ್ನ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಬ್ರೇಕ್ ಡೌನ್ ಮಾಡಿ ಎ ಟಿ ಪಿ ಅನ್ನೋ ಎನರ್ಜಿನ ಪಡ್ಕೊಳ್ಳುತ್ತೆ. ಈ ಲ್ಯಾಕ್ಟಿಕ್ ಆ್ಯಸಿಡ್ ಏನು, ಆ್ಯಸಿಡ್ ಅಲ್ವಾ, ಇದರಿಂದನೇ ನಮಗೆ ಪೇಯ್ನ್ ಆಗೋದು. ತುಂಬ ಹೊತ್ತು ನಿಂತಾಗ, ತುಂಬ ಹೊತ್ತು ಕೆಲಸ ಮಾಡಿದಾಗ, ತುಂಬ ಹೊತ್ತು ಓಡಿದಾಗ ನಮಗೆ ಪೇಯ್ನ್ ಆಗುತ್ತಲ್ಲ, ಅದಕ್ಕೆ ಕಾರಣ ಏನು, ಈ ಲ್ಯಾಕ್ಟಿಕ್ ಆ್ಯಸಿಡ್. ನಮ್ಮ ದೇಹದಲ್ಲಿ ಪೇಯ್ನ್ ಆಗೋಕ್ಕೆ ಈ ಲ್ಯಾಕ್ಟಿಕ್ ಆ್ಯಸಿಡೇ ಮುಖ್ಯ ಕಾರಣ. ಅದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ಮಸಲ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಮತ್ತೆ ನೋಡೋಣ, ಇನ್ನೊಂದು ಟೈಪ್ ಆಫ್ ಅನೆರೋಬಿಕ್ ರೆಸ್ಪಿರೇಷನ್ ಇದೆ. ಇಲ್ಲಿ ಆಕ್ಸಿಜನ್ ಇರುತ್ತೆ ಬಟ್ ಕಡಿಮೆ ಆಕ್ಸಿಜನ್ ಇರುತ್ತೆ. ಆಗ ಏನಾಗುತ್ತೆ, ಗ್ಲೂಕೋಸ್ ಇದ್ದಿದ್ದು ಲ್ಯಾಕ್ಟಿಕ್ ಆ್ಯಸಿಡ್ ಆಗುತ್ತೆ. ಓಕೆ, ಈಗ 3 ಟೈಪ್ ಆಫ್ ರೆಸ್ಪಿರೇಷನ್ನ ಮತ್ತೆ ನೋಡೋಣ.
let us see all three types of respiration once again. The first one is aerobic. Aerobic ಅಂದ್ರೇನು? ಆಕ್ಸಿಜನ್ ಇರುತ್ತೆ. ಕಾಣಿಸ್ತಾ ಇದೆ? ನಾನು ಆಕ್ಸಿಜನ್ನ ಬರೆದಿದ್ದೀನಿ. ಸೊ ಆಕ್ಸಿಜನ್ ಇದ್ದಾಗ ಆಗೋ ರೆಸ್ಪಿರೇಷನಿಗೆ ಏನಂತ ಕರಿತೀವಿ? ಏರೋಬಿಕ್. ಅಲ್ಲಿ ಫಸ್ಟ್ನೇ ರಿಯಾಕ್ಷನ್ ನೋಡಿ, ಗ್ಲೂಕೋಸ್ ಏನಾಗುತ್ತೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಆಗ ಬ್ರೇಕ್ ಡೌನ್ ಆಗಿ ಏನೇನು ಪ್ರಾಡಕ್ಟ್ಸ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ATP ಅಂದರೆ ಎನರ್ಜಿ. ಇದು ಏರೋಬಿಕ್ ಆಯಿತು. ಇದು ನಾವೆಲ್ಲ ಉಸಿರಾಡುವಾಗ, ಪ್ಲ್ಯಾಂಟ್ಸ್ ಕೂಡ ಉಸಿರಾಡುವಾಗ, ಗಾಳಿ ಇರುವಾಗ ಅಂದರೆ ಏರ್ ಇರುವಾಗ ಆಗುತ್ತೆ. ಬಟ್ ಏರ್ ಇಲ್ದಾಗ ನೆಕ್ಸ್ಟ್ ಒನ್ ನೋಡೋಣ. ಅದಕ್ಕೇನಂತ ಕರಿತೀವಿ? ಅನರೋಬಿಕ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಆಕ್ಸಿಜನ್ ಇಲ್ಲದೇನೆ, ದಟ್ ಮೀನ್ಸ್ ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್, ಎಥನಾಲ್ ಆ್ಯಂಡ್ ATP ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅದಕ್ಕೆ ಆಕ್ಸಿಜನ್ ಮೇಲೆ ಕ್ಯಾನ್ಸಲ್ ಕೊಟ್ಟಿದ್ದೀನಿ, ಇರೋದಿಲ್ಲ ಅಂತ. ಓಕೆ, ವಾಟ್ ಈಸ್ ಅನರೋಬಿಕ್ ರೆಸ್ಪಿರೇಷನ್? It is a respiration which occurs without the presence of oxygen, where glucose is broken down into carbon dioxide, ethanol and ATP. The third one is also like anaerobic only, but here oxygen will be less. This occurs in our muscles. You know that when we run fast or do heavy works, our muscles will not contain much oxygen, but energy is needed because we are still doing the work. ಅಂದರೆ ನಾವು ಇನ್ನೂ ವರ್ಕ್ ಮಾಡ್ತಾನೇ ಇದ್ದೀವಿ, ಬಟ್ ಆದರೆ ಆಕ್ಸಿಜನ್ ಇಲ್ಲ, ಎನರ್ಜಿ ಬೇಕೇ ಬೇಕು. ಆಗ ಏನಾಗುತ್ತೆ, ನಮ್ಮ ಮಸಲ್ಸಲ್ಲಿರೋ ಗ್ಲೂಕೋಸು ಆಕ್ಸಿಜನ್ ಕಡಿಮೆ ಇದ್ದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ATP ಆಗಿ ಕನ್ವರ್ಟ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆ್ಯಸಿಡೇ ನಮಗೆ ಪೇಯ್ನ್ ಮಾಡೋದು. ಓಕೆ, ಅದಕ್ಕೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ಏನಾಗುತ್ತೆ, ಆಕ್ಸಿಜನ್ ಮತ್ತೆ ನಮ್ಮ ದೇಹದೊಳಗೆ ಮಸಲ್ಸಲ್ಲಿ ತುಂಬುತ್ತೆ, ಈ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗಲ್ಲ, ನಾರ್ಮಲ್ ಏರೋಬಿಕ್ ರೆಸ್ಪಿರೇಷನ್ನೇ ನಡೆಯುತ್ತೆ. ಸೊ ಅದಕ್ಕೆ ಹೇಳೋದು, ಎಕ್ಸಸೈಸು ಅಥವಾ ಆಟನ ತುಂಬ ಕಂಟಿನ್ಯೂ ಆಡಬಾರ್ದು, ಮಧ್ಯ ರೆಸ್ಟ್ ಕೊಡಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದಿ 3 ಟೈಪ್ಸ್ ಆಫ್ ರೆಸ್ಪಿರೇಷನ್ ವೇರ್ ಗ್ಲೂಕೋಸ್ ಈಸ್ ಕನ್ವರ್ಟೆಡ್ ಟು ATP. ಎಲ್ಲದರಲ್ಲೂ ಗ್ಲೂಕೋಸ್ ಏನಾಗುತ್ತೆ, ಆಕ್ಸಿಜನ್ ಇರಲಿ ಇಲ್ಲದೆ ಇರಲಿ, ಕಡಿಮೆ ಇರಲಿ, ಎನರ್ಜಿ ಅದೇ ATP ಆಗಿ ಕನ್ವರ್ಟ್ ಆಗುತ್ತೆ. ಈಗ ATP ಫುಲ್ ಫಾರ್ಮ್ನ ಬರೆಸ್ತೀನಿ, ಬರ್ಕೊಳ್ಳಿ. ATP ಅಂದರೆ ಎನರ್ಜಿ ಮಾಲಿಕ್ಯೂಲ್. ನಮ್ಮಲ್ಲಿ ಇರೋ ಎನರ್ಜಿ ATP ಆಗಿ ಸ್ಟೋರ್ ಆಗಿರುತ್ತೆ. ಸೊ ಅದ್ರ ಫುಲ್ ಫಾರ್ಮ್ ಏನು? A ಅಂದರೆ ಅಡಿನೋಸಿನ್, ADENOSINE. T ಅಂದರೆ ಟ್ರೈ ಅಂದರೆ 3. P ಅಂದರೆ ಫಾಸ್ಫೇಟ್. ಇದು ನೀವು ಮುಂದೆ ಫುಲ್ ಕಲಿತೀರಾ. ಅಡಿನೋಸಿನ್ ಅನ್ನೋದು ಒಂದು ಕೆಮಿಕಲ್, ಅದ್ರ ಜೊತೆಗೆ ಏನಿರುತ್ತೆ, 3 ಅಂದರೆ ಟ್ರೈ ಫಾಸ್ಫೇಟ್. ಫಾಸ್ಫೇಟ್ ಅಂದರೆ PO4 ಅಂತ ಕಲ್ತಿರ್ತೀರ ನೀವು. ಅಡಿನೋಸಿನ್ ಟ್ರೈಫಾಸ್ಫೇಟ್, ATP, ಇಟ್ ಇಸ್ ದ ಎನರ್ಜಿ ಮಾಲಿಕ್ಯೂಲ್. ಓಕೆ, ಎನರ್ಜಿ is stored in the form of ATP ಆಫ್ಟರ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಆದಮೇಲೆ ಎನರ್ಜಿ ಯಾವ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ? ATP. ಈಗ ರೆಸ್ಪಿರೇಷನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಅಂದರೆ ನಮ್ಮಲ್ಲಿ ನಿಮ್ಮಲ್ಲಿ ಹೇಗೆ ಆಗುತ್ತೆ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಎಲ್ಲ ನಮಗೆ ಗೊತ್ತಿದೆ. ಆಕ್ಸಿಜನ್ನು ನಾವು ಸೆಲ್ಸಿಗೆ ಕೊಡ್ತೀವಿ ಅಂತ. ಓಕೆ, ಅದು ಹೇಗಾಗುತ್ತೆ ನೋಡೋಣ. ನಮ್ಮ ಬ್ಲಡ್ಡಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಇದೆ ಅಲ್ವಾ, ಇನ್ನು WBC ಅಂದರೆ ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಆಮೇಲೆ ವಾಟರ್ ಪಾರ್ಟ್ ಅಂದರೆ ಲಿಕ್ವಿಡ್ ಪಾರ್ಟ್, ಪ್ಲಾಸ್ಮಾ ಇದೆ, ಎಲ್ಲ ಇದೆ. ಈಗ RBC ಕನ್ಸಿಡರ್ ಮಾಡೋಣ, ರೆಡ್ ಬ್ಲಡ್ ಸೆಲ್ಸ್. ಅದರಲ್ಲಿ ಏನಿರುತ್ತೆ? ಹೀಮೋಗ್ಲೋಬಿನ್. ಏನಿರುತ್ತೆ? ಹೀಮೋಗ್ಲೋಬಿನ್. ಇಲ್ಲಿ ಹೀಮ್ ಅಂದರೆ ಅಯನ್ ಅಂತ. ಹೀಮ್ ಅಂದ್ರೇನು? ಅಯನ್. ಸೊ ಹಿಮೋಗ್ಲೋಬಿನ್ನಲ್ಲಿ ಅಯನ್ ಇರುತ್ತೆ. ಇದ್ರ ರೋಲ್ನ ನೀವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಲಿತೀರಾ. ಓಕೆ, ಸೊ ಏನಾಗುತ್ತೆ, ಆಕ್ಸಿಜನ್ನು ರೆಡ್ ಬ್ಲಡ್ ಸೆಲ್ಸಲ್ಲಿರೋ ಹೀಮೋಗ್ಲೋಬಿನ್ ಜೊತೆ ಕಂಬೈನ್ ಆಗಿ ಆಕ್ಸಿ ಹೀಮೋಗ್ಲೋಬಿನ್ ಆಗುತ್ತೆ. ಆಕ್ಸಿ ಹೀಮೋಗ್ಲೋಬಿನ್. ಈ ಆಕ್ಸಿ ಹೀಮೋಗ್ಲೋಬಿನ್ ಏನಾಗುತ್ತೆ, ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಹರಡುತ್ತೆ. ಬಾಡಿಯ ಎಲ್ಲ ಪಾರ್ಟ್ಸಿಗೆ ಹೋಗುತ್ತೆ. ಬಾಡಿ ಎಲ್ಲ ಪಾರ್ಟ್ಸಲ್ಲಿ ಏನಾಗುತ್ತೆ, ಈ ಆಕ್ಸಿಜನ್ ಸೆಲ್ಸ್ ಒಳಗೆ ಹೋಗುತ್ತೆ.
ಗೊತ್ತಾಗ್ತಿದೆಯಾ? ಮತ್ತೆ ಹೇಳ್ತೀನಿ, ಆಕ್ಸಿಜನ್ನು ನಾವು ಉಸಿರಾಡಿ ತೊಗೊತೀವಲ್ಲ, ಆಕ್ಸಿಜನ್ ಏನಾಗುತ್ತೆ, ರೆಡ್ ಬ್ಲಡ್ ಸೆಲ್ಲಲ್ಲಿರೋ ಹೀಮೋಗ್ಲೋಬಿನ್ ಅಂದರೆ ಅಯನ್ ಕಂಟೆಂಟ್ ಇರುತ್ತಲ್ಲ, ಆ ಹೀಮೋಗ್ಲೋಬಿನ್ ಜೊತೆ ಕಂಬೈನ್ ಆಗುತ್ತೆ. ಕಂಬೈನ್ ಆದಾಗ ಅದಕ್ಕೆ ಏನಂತ ಕರಿತೀವಿ, ಈ ಆಕ್ಸಿ ಹಿಮೋಗ್ಲೋಬಿನ್. ಈ ಆಕ್ಸಿ ಹಿಮೋಗ್ಲೋಬಿನ್ ಬಾಡಿಲಿರೋ ಎಲ್ಲ ಸೆಲ್ಸಿಗೆ ಹೋಗಿ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಈ ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ನಾವು ರೆಸ್ಪಿರೇಷನ್ ಮಾಡೋದು. ಸೊ ಗೊತ್ತಾಗ್ತಿದೆಯಾ ಆಕ್ಸಿಜನ್ ಹೇಗೆ ಸೆಲ್ಸ್ ಒಳಗೆ ಹೋಯ್ತು ಅಂತ? ಸೊ ನೆಕ್ಸ್ಟ್ ಏನಾಗುತ್ತೆ, ಆ ಸೆಲ್ಸಲ್ಲಿ ಆಕ್ಸಿಜನ್ ಇದ್ದಿದ್ದು ಗ್ಲೂಕೋಸ್ ಜೊತೆ ಕಂಬೈನ್ ಆಗಿ ಎನರ್ಜಿ ಸಿಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ ಜ್ಞಾಪಕ ಇರಬೇಕು, ಆಕ್ಸಿಜನ್ ಹೇಗೆ ಬಾಡಿಲಿರೋ ಸೆಲ್ಸಿಗೆ ಹೋಗುತ್ತೆ. ಈಗ ನೆಕ್ಸ್ಟ್ ಆಕ್ಸಿಜನ್ ಏನೋ ಯೂಸ್ ಆಯಿತು, ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಆಕ್ಸಿಜನ್ ಹೇಗೆ ಸೆಲ್ಸಿಗೆ ಹೋಯಿತು ಗೊತ್ತಾಯಿತು. ಈಗ ಆಕ್ಸಿಜನ್ ಇರೋದು ಗ್ಲೂಕೋಸ್ ಜೊತೆ ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ದಿಸ್ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಸ್ ಇನ್ ದ ಪ್ಲಾಸ್ಮಾ. ಪ್ಲಾಸ್ಮಾ ಎಲ್ಲಿದೆ? ಬ್ಲಡ್ಡಲ್ಲಿ. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಪ್ಲಾಸ್ಮಾದೊಳಗೆ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ಲಾಸ್ಮಾದೊಳಗೆ ಡಿಸಾಲ್ವ್ ಆಗಿ ಎಲ್ಲಿಗೆ ಹೋಗುತ್ತೆ? ಲಂಗ್ಸಿಗೆ ಹೋಗುತ್ತೆ. ಈ ಲಂಗ್ಸ್ ಮುಖಾಂತರ ಬಾಡಿಯಿಂದ ಹೊರಗೆ ಥ್ರೋ ಆಗುತ್ತೆ. ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಈಸಿಲಿ ಡಿಸಾಲ್ವ್ಸ್ ಇನ್ ಪ್ಲಾಸ್ಮಾ ಆಫ್ ದ ಬ್ಲಡ್ ಆ್ಯಂಡ್ ಗೆಟ್ಸ್ ಥ್ರೋನ್ ಔಟ್ ಆಫ್ ದ ಬಾಡಿ ಥ್ರೂ ಲಂಗ್ಸ್. ಸೊ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬಾಡಿಯಿಂದ ಹೊರಗೆ ಹೋಗುತ್ತೆ ಗೊತ್ತಾಗ್ತಾ ಇದೆ. ಫಸ್ಟಿಗೆ ನಾವೇನು ಕಲ್ತ್ವಿ, ಆಕ್ಸಿಜನ್ ಹೇಗೆ ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೇಗೆ ರಿಲೀಸ್ ಆಗುತ್ತೆ. Let us see the process of overall respiration. Oxygen combines with hemoglobin present in the blood to form oxyhemoglobin. This oxyhemoglobin then releases oxygen in our body cells. ನಮ್ಮ ಬಾಡಿ ಸೆಲ್ಸ್ ಒಳಗೆ ಆಕ್ಸಿಹಿಮೋಗ್ಲೋಬಿನ್ ಇಂದ ಏನು ರಿಲೀಸ್ ಆಗುತ್ತೆ, ಆಕ್ಸಿಜನ್ ರಿಲೀಸ್ ಆಗಿಬಿಡುತ್ತೆ. ಈ ಆಕ್ಸಿಜನ್ ಗ್ಲೂಕೋಸ್ ಜೊತೆ ಕಂಬೈನ್ ಆಗಿ ನಮಗೆ ಏನನ್ನು ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿ ಕೊಡುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಪ್ಲಾಸ್ಮಾದಲ್ಲಿ ಈಸಿಲಿ ಡಿಸಾಲ್ವ್ ಆಗುತ್ತೆ. ದಿಸ್ ಕಾರ್ಬನ್ ಡೈಆಕ್ಸೈಡ್ ಈಸಿಲಿ ಗೆಟ್ಸ್ ಡಿಸಾಲ್ವ್ಡ್ ಇನ್ ಪ್ಲಾಸ್ಮಾ ಆ್ಯಂಡ್ ದೆನ್ ಗೋಸ್ ಟು ಲಂಗ್ಸ್ ಆ್ಯಂಡ್ ದೆನ್ ಗೆಟ್ಸ್ ರಿಮೂವ್ಡ್ ಫ್ರಮ್ ಅವರ್ ಬಾಡಿ. ಈ ರೀತಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬಾಡಿ ಒಳಗೆ ಹೊರಗೆ ಓಡಾಡ್ತವೆ ಗೊತ್ತಾಯಿತು ಅನ್ಕೋತೀನಿ. Students, let us recall all the concepts which we have learned today. ನಾನು ಜಾಸ್ತಿ ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀನಿ, ತುಂಬ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ನಿಮಗೆ ಇಂಗ್ಲೀಷಲ್ಲಿ ಯೂಸ್ ಮಾಡೋದು ಗೊತ್ತಿರಬೇಕು, ಯಾಕಂದರೆ ನೀವು ಎಕ್ಸಾಮ್ನ ಇಂಗ್ಲೀಷಲ್ಲೇ ಬರೀತಾ ಇದ್ದೀರಾ. ಸೊ ಲಾಸ್ಟ್ ಅಟ್ಲೀಸ್ಟ್ ರಿವಿಷನ್ನ ನಾನು ಇಂಗ್ಲೀಷಲ್ಲಿ ಪ್ರತಿದಿನ ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಇನ್ ಇಂಗ್ಲೀಷ್. ಸೊ ಟುಡೇ ವಿ ಲರ್ನ್ಡ್ ದ ಕಾನ್ಸೆಪ್ಟ್ ಆಫ್ ಲೈಫ್. ವಾಟ್ ಈಸ್ ಲೈಫ್? Life is a complex molecular reactions which never ends and it is controlled by ourselves. I repeat, life is the molecular reactions which is very complex and it is controlled by ourselves but will not stop. Okay, then we saw that what is the difference between living and non-living. Living shows movement, maybe internal movement, that is molecular movement, or external movement, but non-living things will not show movement. Virus is considered both living as well as non-living because when it is inside the host means the virus which lives in the organism, that organism is called host. Okay, when the virus is in the host, it behaves as living, but when it is outside, so it is non-living. So it is a controversial concept. Some scientists say that it is living and some say it is non-living. So it is considered as both living and non-living. Next we went to the main concept, that is life processes. What is life process? Life process is the processes which keeps us alive, without which we will
die. So let us see which are the processes. The first one is nutrition. Without nutrition, no organism can survive. So let us see what are the types of nutritions and what are the organisms. So we saw that autotrophs prepare their own food. Examples are green plants. They prepare food by the process of photosynthesis. And then next we went to heterotrophs, which do not prepare their own food, so they depend on others. There are two types of heterotrophs: saprophytes and parasites. Saprophytes depend on dead and decaying organisms, but parasites live inside and on the living organism and cause disease to them. Example for saprophytes are mushrooms. Parasites examples are tapeworm, head lice, and other examples. Many are there, you can search for it. Then we learnt about holozoans. Holozoans means the organisms which eat the whole food, that is, the bigger food is eaten and then broken down with the help of enzymes into smaller nutrients. Then it is absorbed. I'll repeat, holozoans are the organisms which eat the food, break it, digest it with the help of enzymes and then absorb it. So this is about nutrition. After nutrition, we went for respiration. Let us see respiration. Okay. So respiration, there are many types. In that, two main types are aerobic respiration and anaerobic respiration. In aerobic respiration, oxygen will be used or present to produce carbon dioxide, water, and ATP, adenosine triphosphate. See again, in aerobic respiration, there will be presence of oxygen to produce carbon dioxide, water, and ATP. But in anaerobic or anaerobic respiration, oxygen will be not present in one case, where ethanol, carbon dioxide, and ATP will be produced. This is one type of anaerobic respiration which occurs in fermentation of wine, idli, dosa, biscuits, buns, etc. There is another case where oxygen will be very less, may not be absent, but very less. So here the products are lactic acid and ATP. This happens in our muscles when we do heavy exercises. I hope you understood about respiration. In the respiration, we learned how oxygen and carbon dioxide transports in our body. Let us see first about oxygen. Oxygen combines with hemoglobin. Always write full form. I have written HB just for representation. Oxygen combines with hemoglobin in the blood to form oxyhemoglobin. Then the oxygen gets released into the cells. That's how the cells get oxygen for producing energy. In the case of carbon dioxide, it easily dissolves in the plasma. Plasma is the fluid part of the blood. So now from plasma, it enters lungs. From lungs, it gets out of the body. So that is how respiration occurs in animals mainly. So you can recall all these concepts again in your mind and write down the points whichever you want or whichever you feel very important. But I recommend everyone to write
the key points in all the concepts which I have taught. Don't neglect any concept because each concept has its own value. And use this knowledge in your daily life and understand your own body. In the next class, we'll learn the rest of the life processes. That is, in the next class, we are going to learn about transportation in both animals and plants. Transportation is very different in animals compared to plants, and excretion in both plants and animals, this is also completely different. So that completes most of the concepts, but in the next class I want you to learn this concept and come, otherwise you won't understand the next concepts. I'll give you one question every day at the end of the class so that you can think and answer in the next class. So the question is, let us see what is the question for the day. What happens to extra glucose in animals and plants? You all know that we will not take only the amount of carbohydrate which is needed. We eat more food or we eat more carbohydrate sometimes. What will happen to that carbohydrate? Or sometimes whatever carbohydrate is eaten will not be used. It will be extra. So I want to ask you a question that what happens to that extra glucose or the carbohydrate in animals and plants? If you read the textbook, you will get the answer. I want everyone to answer it and write in your book. And in the next class, I will explain it thoroughly and you can compare my answer with your answer. I wish you a safe day. Be safe in your home. Be happy. Enjoy the learning. Thank you.